ಓಕೆ. ಸೊ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಸೊ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ? ಕಾಣಿಸ್ತಿದೆ ಸರ್. ಫೈನ್. ಸೊ ಇವಾಗ ಎಫ್ ಎಸ್ ಡಬಲ್ ಜೀರೋದಲ್ಲಿ ಒಂದು ಜಿ ಎಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಳಿದ್ದೆ ಅಂಡರ್ ಲಯಬಿಲಿಟಿ, ರೈಟ್? ಸೊ ಇದರಲ್ಲಿ ಸುಮಾರು ಜಿ ಎಲ್ಸ್ ಇದೇ ಥರ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ವಿಲ್ ಕ್ರಿಯೇಟ್ ಒನ್ ಬೈ ಒನ್ ಆ್ಯಂಡ್ ಐ ವಿಲ್ ಸಿ ಏನಕ್ಕೋಸ್ಕರ ನಾನು ಇದನ್ನ ಒನ್ ಬೈ ಒನ್ ಕ್ರಿಯೇಟ್ ಮಾಡೋದು ಹೇಳ್ತೀನಿ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಜಿ ಎಲ್ ಮಾಸ್ಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ. ಸೊ ಇದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯಾವ ಜಿ ಎಲ್ ಯಾವುದಕ್ಕೆ ಅಸೈನ್ ಮಾಡಬೇಕು ಆ್ಯಂಡ್ ಮೋರ್ ಓವರ್ಸ್ ಇಲ್ಲಿ ರೀಕನ್ಸಿಲೇಷನ್ ಜಿ ಎಲ್ ಅಂತ ಬರುತ್ತೆ ಆ್ಯಂಡ್ ಟ್ಯಾಕ್ಸ್ ಕ್ಯಾಟಗರೀಸ್ ಬರುತ್ತೆ ಆ್ಯಂಡ್ ನಾವು ಆಲ್ರೆಡಿ ಗ್ರೂಪಿಂಗ್ಸ್ ಮಾಡಿದ್ವಲ್ಲ, ಸೊ ಅದರಲ್ಲಿ ಕೂಡ ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಬರುತ್ತೆ. ಸೊ ಅದಕ್ಕೋಸ್ಕರ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ಸೇಮ್ ಅದೇ ಥರ ಜಿ ಎಲ್ನ ಕ್ರಿಯೇಟ್ ಮಾಡ್ತೀನಿ ಅಂದರೆ ಯು ಗೈಸ್ ಕ್ಯಾನ್ ಜಸ್ಟ್ ಕಾಪಿ. ಓಕೆ. ನೋ ನೀಡ್ ಟು ಕ್ರಿಯೇಟ್ ಎನಿಥಿಂಗ್, ಜಸ್ಟ್ ಯು ಕಾಪಿ ದಿಸ್, ಗಿವ್ ದ ನಂಬರ್ ರೇಂಜ್, ನೆಕ್ಸ್ಟ್ ರೇಂಜ್. ಸೊ 1,01,000 ಕೊಡ್ತೀನಿ. ಎಂಟರ್. ಸೇಮ್ ಎಲ್ಲ ಕಾಪಿ ಆಗಿರುತ್ತೆ ಅದೇನೆ. ಓಕೆ. ಜಸ್ಟ್ ಯು ಹ್ಯಾವ್ ಟು ಚೇಂಜ್ ದ ಡಿಸ್ಕ್ರಿಪ್ಷನ್. ಓಕೆ. ಇವಾಗ ಇದು ಶೇರ್ ಕ್ಯಾಪಿಟಲ್ ಅನ್ಕೊಂಡು ಶೇರ್ ಕ್ಯಾಪಿಟಲ್. ಸರ್ ಯಾರೋ ಮ್ಯೂಟ್ ಮಾಡಿಲ್ಲ ನೋಡಿ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಶೇರ್ ಕ್ಯಾಪಿಟಲ್ ಕೊಟ್ಟು ನೆಕ್ಸ್ಟ್ ಕಂಟ್ರೋಲ್ ಡೇಟಾ ಹೋಗಿ. ಸೊ ಇಲ್ಲಿ ನಿಮಗೆ ಟ್ಯಾಕ್ಸ್ ರಿಲೇಟೆಡ್ ನಿಮಗೆ ವಿತೌಟ್ ಟ್ಯಾಕ್ಸ್ ಅಲೋ ಇದೆ. ಸೊ ಜಸ್ಟ್ ನಿಮಗೆ ಯಾರು ಟ್ಯಾಕ್ಸ್ ಕ್ಯಾಟಗರೀಸ್ ಬೇಕು ಮೇಂಟೈನ್ ಮಾಡ್ತಿದ್ದಾರೆ, ಟ್ಯಾಕ್ಸ್ ಕ್ಯಾಟಗರೀಸ್ನ ಮೇಂಟೈನ್ ಮಾಡ್ಬೋದು. ಸೊ ಇನ್ಪುಟ್ ಟ್ಯಾಕ್ಸ್, ಔಟ್ಪುಟ್ ಟ್ಯಾಕ್ಸ್ ಎರಡಕ್ಕೂ ಡಿಫ್ರೆಂಟ್ ಇರುತ್ತೆ. ನೀವು ಟ್ಯಾಕ್ಸ್ ಕೋಡ್ ಆಲ್ರೆಡಿ ಕಾನ್ಫಿಗರೇಷನ್ಸ್ ಮಾಡಿದರೆ ಇಲ್ಲಿ ಟ್ಯಾಕ್ಸ್ ಕೋಡ್ಸ್ ಕೂಡ ಇರುತ್ತೆ. ಬಟ್ ನೀವು ಯಾವುದನ್ನ ಮೆನ್ಷನ್ ಮಾಡಬೇಡಿ, ಜಸ್ಟ್ ಯು ಅಲೋ ಇಟ್ ಫಾರ್ ಟ್ಯಾಕ್ಸ್ ಟೈಪ್ ಆಲ್. ಸೊ ಇದು ಸ್ಟಾರ್ ಅಂದರೆ ಎಲ್ಲದಕ್ಕೂ ಅಲೋ ಮಾಡುತ್ತೆ. ಸೊ ಸ್ಟಾರ್ ಕೊಡಿ. ಓಕೆ. ಸೊ ನೆಕ್ಸ್ಟ್ ಶಾರ್ಟ್ ಕೀ. ಸೊ ಶಾರ್ಟ್ ಕೀ ಬಂದ್ಬಿಟ್ಟು ನಿಮಗೆ ಶಾರ್ಟ್ ಕೀ ಇದು ಆ್ಯಕ್ಚುಲಿ ನಿಮಗೆ ಡೆಫಿನೇಷನ್ ಹೇಳಿರಲ್ಲ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ಹೇಳಿಲ್ಲ ಅನ್ಕೊತೀನಿ. ಈ ಶಾರ್ಟ್ ಕೀ ಏನಕ್ಕೆ ಗೊತ್ತಾ? ಸೊ ನೀವು ಈ ಜಿ ಎಲ್ ಅಕೌಂಟ್ನ ಬ್ಯಾಲೆನ್ಸಸ್ ಅಥವಾ ಏನಾದರೂ ಓಪನ್ ಮಾಡಿದಾಗ ಸೊ ನೀವು ಶಾರ್ಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೀವು ಯಾವ ಫೀಲ್ಡನ್ನು ಯೂಸ್ ಮಾಡ್ಕೊಂಡು ಶಾರ್ಟ್ ಮಾಡ್ಕೊತೀರಾ ಅಂತ. ಸೊ ಇದರ್ ಇಸ್ ಅ ಪೋಸ್ಟಿಂಗ್ ಡೇಟ್ ಆರ್ ಡಾಕ್ಯುಮೆಂಟ್ ಅಲೊಕೇಶನ್ ನಂಬರ್, ಡಾಕ್ಯುಮೆಂಟ್ ಫಿಸಿಕಲ್ ಇಯರ್, ಡಾಕ್ಯುಮೆಂಟ್ ಡೇಟ್. ಸೊ ಈ ಥರ ಯಾವ್ದನ್ನು ಬೇಕಾದ್ರೂ ತೊಗೋಬೋದು. ಇಲ್ಲಿ ಸುಮಾರು ಆಪ್ಷನ್ಸ್ ಇರುತ್ತೆ. ಓಕೆ. ಸೊ ಬೇಸ್ಡ್ ಆನ್ ದಟ್ ನೀವು ಸಾರ್ಟಿಂಗ್ ಮಾಡ್ಕೋಬೋದು. ಸೊ ನಾರ್ಮಲ್ ಆಗಿ ಎಲ್ಲ ಪೋಸ್ಟಿಂಗ್ ಡೇಟಿಂದನೇ ಸಾರ್ಟಿಂಗ್ ಮಾಡ್ಕೊತೀವಿ. ಅಂದರೆ ಸೊ ನೀವು ಯಾವಾಗ ಎಂಟರ್ ಮಾಡ್ತೀರಾ ಜಿ ಎಲ್ ಅಕೌಂಟು, ಸೊ ಇಟ್ ವಿಲ್ ಸಾರ್ಟ್ ಬೈ ಪೋಸ್ಟಿಂಗ್ ಡೇಟ್. ಸೊ ನೀವು ಪೋಸ್ಟಿಂಗ್ ಡೇಟ್ ಮಾಡ್ಕೋಬೋದು. ಓಕೆ. ಸೊ ನೆಕ್ಸ್ಟ್ ಕ್ರಿಯೇಟ್ ಬ್ಯಾಂಕ್ ಇಂಟ್ರೆಸ್ಟ್ ಟ್ಯಾಬ್ಗೆ ಹೋಗಬೇಕು. ಸೊ ಇದರಲ್ಲಿ ನಿಮಗೆ ಜನರಲ್ ಕ್ಯಾಟಗರಿ. ಓಕೆ. ಸೊ ಇದು ಬಿಟ್ಟು ಇದು ಏನಕ್ಕೆ ಆಲ್ರೆಡಿ ಇದೆ ಜನರಲ್ ಕ್ಯಾಟಗರಿ ಅಂದರೆ ಸೊ ನಾವು ಕಾಪಿ ಮಾಡಿರೋದ್ರಿಂದ ಇದರಿಂದ. ಓಕೆ. ಸೊ ಇದು ಕೂಡ ನಾರ್ಮಲಿ ಲಯಬಿಲಿಟಿ ಜಿ ಎಲ್ ಆಗಿರೋದ್ರಿಂದ ಸೊ ಯು ಕ್ಯಾನ್ ಮೇಂಟೈನ್ ಇಟ್ ಆಸ್ ಜನರಲ್ ಕ್ಯಾಟಗರಿ. ಓಕೆ. ಸೊ ಬೇರೆ ಏನಾದ್ರು ಗ್ರೂಪಿಂಗ್ಸ್ ಮಾಡಿದ್ದೀರಾ ನೀವು ಲಯಬಿಲಿಟೀಸ್ಗೆ ನೋಡ್ಕೊಳ್ಳಿ. ಏನು ಮಾಡಿಲ್ಲ ಅಲ್ವ ನಾವು. ಸೊ ಹಂಗಾಗಿ ಐ ವಿಲ್ ಕೀಪ್ ಇಟ್ ಇನ್ ಜನರಲ್ ಕ್ಯಾಟಗರಿ. ಸೊ ಏನಾದ್ರು ಗ್ರೂಪಿಂಗ್ಸ್ ಬೇಕು ನಿಮಗೆ ಸಪ್ರೇಟ್ ಅಂದರೆ ಗ್ರೂಪಿಂಗ್ ಮಾಡಿಕೊಂಡ್ರೆ ಯು ಕ್ಯಾನ್ ಮೇಂಟೈನ್. ಓಕೆ. ಸೊ ಅದು ಇವಾಗ ಸೇವ್ ಮಾಡಿ. ಓಕೆ. ಸೇವ್ ಇಟ್. ಸೊ ಇವಾಗ ಶೇರ್ ಕ್ಯಾಪಿಟಲ್ ಆಯಿತು. ಸೊ ಇದೇ ಥರ ನಿಮಗೆ ಸೊ ಲಯಬಿಲಿಟೀಸ್ ಅಂಡರಲ್ಲಿ ಏನೆಲ್ಲ ಬರುತ್ತೆ ಸೊ ಅದನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು. ಓಕೆ. ಸೊ ಇವಾಗ ಶಾರ್ಟ್ ಟರ್ಮ್ ಲೋನ್ಸ್ ಇರ್ಬೋದು. ಸೊ ಇದೆಲ್ಲದೂ ಲಯಬಿಲಿಟೀಸೇ, ಬಟ್ ಇವೆಲ್ಲ ನಿಮಗೆ ಸೊ ಲೈಕ್ ಕರೆಂಟ್ ಲಯಬಿಲಿಟೀಸ್ ಅಂಡರ್ಸಲ್ಲಿ ಬರ್ತಾ ಹೋಗುತ್ತೆ. ಸೊ ರೈಟ್. ಸೊ ಇವಾಗ ಸ್ಯಾಲ್ರಿ ಪೇಯಬಲ್ ಆಗಿರ್ಬೋದು, ಟ್ಯಾಕ್ಸ್ ಪೇಯಬಲ್ ಆಗಿರ್ಬೋದು. ಓಕೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಲಯಬಿಲಿಟೀಸಲ್ಲಿ ಬರುತ್ತೆ. ಐ ವಿಲ್ ಮೇಂಟೈನ್ ಇಟ್ ಟು. ಓಕೆ. ಸೊ ಇವಾಗ ಶಾರ್ಟ್ ಟರ್ಮ್ ಲೋನ್ಸು ಇವೆಲ್ಲ ಬಂದ್ಬಿಟ್ಟು ನಿಮಗೆ ಕರೆಂಟ್ ಲಯಬಿಲಿಟೀಸ್. ಯಾಕೆಂದರೆ ಒನ್ಸ್ ಯು ಕ್ಲಿಯರ್ ದಟ್ ಸೊ ಇದು ಕ್ಲಿಯರ್ ಆಗೋಗ್ಬಿಡುತ್ತೆ ಅಲ್ವಾ. ಸೊ ಲಯಬಿಲಿಟೀಸಲ್ಲಿ ಇರೋದಿಲ್ಲ, ರೈಟ್. ಸೊ ಅವಾಗ ನೀವು ಸಪ್ರೇಟ್ ಏನಾದರೂ ಹೆಡ್ ಬೇಕು ಅಂದರೆ ಸಪ್ರೇಟ್ ಹೆಡ್ನ ಕ್ರಿಯೇಟ್ ಮಾಡ್ಕೊಂಡು ಮೇಂಟೈನ್ ಮಾಡ್ಬೋದು. ಓಕೆ. 1 ಸೆಕೆಂಡ್. ಓಕೆ.
ಗಾಟ್ ಆನ್ ಬೇಸಿಕ್ ಇನ್ಕಮ್. ಓಕೆ, ಸೊ ಇವಾಗ ಲಯಬಿಲಿಟೀಸ್ ಅಂಡರಲ್ಲಿ ಬೇರೆ ಏನೇನೆಲ್ಲ ಬರುತ್ತೆ ಸೊ ಅದನ್ನೆಲ್ಲ ಸೊ ಇಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ನಾರ್ಮಲ್ ಆಗಿ ಬಂದ್ಬಿಟ್ಟು ನಿಮಗೆ ಸೊ ಲಯಬಿಲಿಟೀಸಲ್ಲಿ ಬರೋದು ಸೊ ಶೇರ್ ಕ್ಯಾಪಿಟಲ್ ಇರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಇನ್ವೆಸ್ಟ್ಮೆಂಟ್ಸ್, ಇನ್ವೆಸ್ಟ್ಮೆಂಟ್ ಬರಲ್ಲ, ಶೇರ್ ಕ್ಯಾಪಿಟಲ್ ಏನಾದ್ರು ಇದ್ದರೆ ಶೇರ್ ಕ್ಯಾಪಿಟಲ್ಸ್ ಬರುತ್ತೆ. ಸೊ ಅದಾದಮೇಲೆ ನಿಮಗೆ ಅಗೇನ್ ನಿಮಗೆ ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸಲ್ಲಿ ನಿಮಗೆ ಸೊ ಲೋನ್ಸ್ ತೊಗೊಂಡಿರ್ತೀರಲ್ಲ, ಸೊ ಲೋನ್ಸ್ ಪೇಯಬಲ್ಸ್ ಆಗಿರ್ಬೋದು, ಅಥವಾ ಏನಾದರೂ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಪೇ ಮಾಡ್ತೀವಿ ಒಂದು ಕಂಪನೀಸ್ ಅಂದರೆ ಸೊ ಸ್ಯಾಲ್ರಿ ಪೇಬಲ್ಸ್ ಆಗಿರ್ಬೋದು, ಅಥವಾ ಕಂಪನಿ ಕಡೆಯಿಂದ ಏನಾದರೂ ವ್ಯಾರಂಟೀಸ್ ಇಶ್ಯೂಸ್ ಮಾಡಿದರೆ ಸೊ ಅದು ಕೂಡ ಲಯಬಿಲಿಟೀಸ್ ಆಗಿರುತ್ತೆ. ಓಕೆ, ಸೊ ವ್ಯಾರಂಟೀಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಲಯಬಿಲಿಟೀಸ್ ಅಂಡರಲ್ಲೇ ಬರುತ್ತೆ. ಸೊ ಅಕೌಂಟ್ಸ್ ಪೇಬಲ್ ಆಗಿರ್ಬೋದು, ಸೊ ಇದೆಲ್ಲ ನಿಮಗೆ ಲಯಬಿಲಿಟೀಸ್ ಅಂಡರಲ್ಲಿ ಬರುತ್ತೆ. ಓಕೆ, ಸೊ ಇದನ್ನೆಲ್ಲ ನೀವು ಲಯಬಿಲಿಟೀಸ್ ಅಂಡರಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಬಟ್ ನಿಮಗೆ ಇಲ್ಲಿ ನನ್ನ ನಾನ್ ಕರೆಂಟ್ ಲಯಬಿಲಿಟೀಸ್ ಅಥವಾ ಕರೆಂಟ್ ಲಯಬಿಲಿಟೀಸ್ ಅಂತ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಿರೋದ್ರಿಂದ ಸೊ ಲೈಕ್ ಈಗ ಶೇರ್ ಕ್ಯಾಪಿಟಲ್ ಆರ್ ಈಕ್ವಿಟಿ ಎಲ್ಲ ಒಂದರಲ್ಲೇ ಬರುತ್ತೆ. ಸೊ ನೀವು ಸಪ್ರೇಟ್ ಬೇಕು ಅಂತಂದರೆ ಸಪ್ರೇಟ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ? ಸೊ ಇವಾಗ ನೀವು ಎರಡಕ್ಕೆ ಮೇಂಟೈನ್ ಮಾಡ್ಬಿಡ್ತೀನಿ. ಸೊ ಐ ವಿಲ್ ನಾಟ್ ಮೇಂಟೈನ್ ಒನ್ ಮೋರ್. ಸೊ ಐ ವಿಲ್ ಕ್ರಿಯೇಟ್ ಒನ್ ಮೋರ್ ಗ್ರೂಪ್ ಆ್ಯಂಡ್ ದೆನ್ ಐ ವಿಲ್ ಮೇಂಟೈನ್. ಓಕೆ, ಐ ವಿಲ್ ಗೋ ಟು ದ ನ್ಯೂ ಸ್ಕ್ರೀನ್. ಸೊ ಇವಾಗ ಹೊಸದಾಗಿ ನಾವು ಅಕೌಂಟಿಂಗ್ ಗ್ರೂಪ್ನ ಮೇಂಟೈನ್ ಮಾಡಬೇಕು ಅಲ್ವಾ? OBD ಫಾರ್ ಟಿ ಕೋಡ್ ನಾನು ಅವಾಗಲೇ ಹೇಳಿದ್ದೀನಿ ನಿಮಗೆ. ಜೀವನ್, ಓ ಮೈ ಗಾಡ್, ಜೀವನ್ ಏನಕ್ಕೆ ಡೈಲಿ ಇದೇ ಪ್ರಾಬ್ಲಮ್? ಜೀವನ್ ಚೆಕ್ ಮಾಡ್ಕೊಳ್ಳಿ. ಹಾಂ ಸರ್, ಅದು ಲಿಂಕ್ ನಂಗೆ ಸಿಗ್ತಲ್ಲ. ಓಕೆ, ಐ ವಿಲ್ ಡೂ ಒನ್ ಥಿಂಗ್. ಸೊ ನಾನು ಮತ್ತೆ ರಿಮೂವ್ ಮಾಡಿಬಿಟ್ಟು ಮತ್ತೆ ಆ್ಯಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಶನ್ ಬರೋದು ಅಂತ. ಓಕೆ ಓಕೆ ಓಕೆ, ಮೇಲಲ್ಲೇ ಬರುತ್ತಾನೆ ನೋಟಿಫಿಕೇಶನು? ಎಸ್, ಒಂದು ಸೆಕೆಂಡ್ ಲೈನಲ್ಲಿ ನಿಮ್ಮ ಸ್ಕ್ರೀನ್ ಶೇರ್ ಮಾಡೋದು ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಿದೆ. ಓಕೆ, ರೈಟ್, ಐ ವಿಲ್ ಡೂ ಇಟ್ ರೈಟ್. ಏನು ನಿಮ್ಮದು ನೇಮು? ಫುಲ್ ಮೇಲ್ ಐ ಡಿ? ಜೀವನ್ ಅಲ್ಲ, ಮೇಲ್ ಐ ಡಿ ಜೀವನ್ ಸಾಮ್ರಾಟ್ ಅಂತ. ಜೀವನ್ ಎಲ್ಲಿದೆ ನಿಮ್ಮ ಮೇಲ್ ಐ ಡಿ? ಕಾಣಿಸ್ತಾ ಇಲ್ಲ. ಓಕೆ, ಹೇಳಿ. ಜೀವನ್ ಇದೆಯಲ್ಲ? ಸೆಕೆಂಡ್ ಒನ್. ಓಕೆ, ಸರಿ, ನೋಡಿ ಸೆಂಡ್ ಮಾಡ್ತೀನಿ ಇವಾಗ. ನಿಮ್ಮ ಮೇಲ್ ಬಂದಿರುತ್ತೆ. ಓಕೆ ಓಕೆ ಚೆಕ್ ಮಾಡ್ಕೊಳ್ಳಿ. ಓಕೆ ಫೈನ್. ಸೊ ಇವಾಗ ನಾವು ಅಕೌಂಟಿಂಗ್ ಗ್ರೂಪಲ್ಲಿ ಆಲ್ರೆಡಿ ಮೇಂಟೈನ್ ಮಾಡಿದ್ವಲ್ವ 4. ನಮ್ಮದು ಚಾರ್ಟ್ ಆಫ್ ಅಕೌಂಟ್ಸ್ ಯಾವುದು? ಸೊ JIFL ಅಲ್ವಾ? ಸೊ JIFL ಚಾರ್ಟ್ ಆಫ್ ಅಕೌಂಟ್ಸಲ್ಲಿ 1 2 3 4 ನಾವು ಇವಾಗ 4ನ ಮೇಂಟೈನ್ ಮಾಡಿದ್ದೀನಿ. ಒಂದು ಅಸೆಟ್ಸ್ಗೆ, ಎಕ್ಸ್ಪೆನ್ಸಸ್ಗೆ, ಲಯಬಿಲಿಟೀಸ್ಗೆ, ರೆವಿನ್ಯೂಗೆ, ರೈಟ್? ಸೊ ಇವಾಗ ನಾನು ಲಯಬಿಲಿಟೀಸ್ ಅಂಡರಲ್ಲಿ ನಾನು ಕರೆಂಟ್ ಲಯಬಿಲಿಟೀಸ್ ಅನ್ನೋ ಗ್ರೂಪ್ನ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ ಇವಾಗ. ಓಕೆ, ಸೊ ಇದು ರೇಂಜ್ ಏನಿದೆ ನಮ್ದು ಲಯಬಿಲಿಟೀಸ್ದು? ಸೊ ಇಲ್ಲಿ ಅರೌಂಡ್ 1 lakh to 1,99,999 ಇದೆ ಅಲ್ವಾ? ಸೊ ಇವಾಗ ನಾನು ನೀವು ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಹೊಸ್ದಾಗಿ ಇನ್ನೊಂದು ಆ್ಯಡ್ ಮಾಡೋಣ. ದಟ್ ಇಸ್ ಕರೆಂಟ್ ಲಯಬಿಲಿಟೀಸ್. ಓಕೆ, ಸೊ ಚಾರ್ಟ್ ಆಫ್ ಅಕೌಂಟ್ ಬಂದ್ಬಿಟ್ಟು JIFL. ಸೊ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಇದು ಕರೆಂಟ್ ಲಯಬಿಲಿಟೀಸ್ ಅಲ್ವಾ? JICL ಅಂತ ಹಾಕ್ತೀನಿ ಕರೆಂಟ್ ಲಯಬಿಲಿಟೀಸ್ಗೆ. ಸೊ ಇಲ್ಲಿ ನೀವು ಮೇಂಟೈನ್ ಮಾಡ್ಬೋದು ಕರೆಂಟ್ ಲಯಬಿಲಿಟೀಸ್. ಸೊ ರೇಂಜ್ ಬಂದ್ಬಿಟ್ಟು 1,50,000 ಇದೆ ತಗೋಣ. 1,50,000. ಓಕೆ, ಸೊ 1,50,999 ಹಾಕೋಣ. ಇನ್ ಬಿಟ್ವೀನ್ ರೇಂಜ್ನ ಮೇಂಟೈನ್ ಮಾಡಿದೆ. ಓಕೆ, ಸೊ ಇದು ಬಂದ್ಬಿಟ್ಟು ಸೊ ಲಯಬಿಲಿಟೀಸ್ಗೆ, ಕರೆಂಟ್ ಲಯಬಿಲಿಟೀಸ್ಗೆ. ಸೇಮ್ ಇದೇ ಥರ ಕರೆಂಟ್ ಅಸೆಟ್ಸ್ಗೂ ಮಾಡ್ಕೊಂಬೋಣ. ಸೊ ಮತ್ತೆ ಮಂದಿಲ್ಲಿ ಮಾಡೋದು ಬೇಡ ಅದಕ್ಕೆ. ಓಕೆ, OBD ಫಾರಲ್ಲಿ. ಸೊ ಕರೆಂಟ್ ಲಯಬಿಲಿಟೀಸ್ಗೆ JICA, ದಿಸ್ ಇಸ್ ಫಾರ್ ಕರೆಂಟ್ ಅಸೆಟ್ಸ್. ಓಕೆ, ಸೊ ಅಸೆಟ್ಸ್ಗೆ ಏನು ರೇಂಜ್ ಯೂಸ್ ಮಾಡಿದ್ವಿ ನಾವು? ನೆನಪಿದೆಯಾ? ಲೆಟ್ ಮಿ ಓಪನ್ ಒನ್ ಮೋರ್ ಸ್ಕ್ರೀನ್. ಬಿಫೋರ್ ಡಿಸ್ಪ್ಲೇಸ್ ಪೊಸಿಷನ್ JIFL ಅಸೆಟ್ಸ್ಗೆ 2 lakh ರೇಂಜ್ ಮೇಂಟೈನ್ ಮಾಡಿದ್ವಿ. ಓಕೆ, ಸೊ ಇವಾಗ ಇನ್ ಬಿಟ್ವೀನ್ ರೇಂಜ್ ಯಾವ್ದಾರು ಮೇಂಟೈನ್ ಮಾಡಿದ್ವಿ. ಲೈಕ್ 2,50,000 ಇಂದ ಲೆಟ್ ಮಿ ಮೇಂಟೈನ್ 2,50,999. ಓಕೆ, ಸೊ ಕರೆಂಟ್ ಲಯಬಿಲಿಟೀಸ್ ಆಯಿತು, ಐ ಮೀನ್ ಕರೆಂಟ್ ಅಸೆಟ್ಸ್ ಕೂಡ ಆಯಿತು. ಸೊ ಅಪಾರ್ಟ್ ಫ್ರಮ್ ದಿಸ್ ಬ್ಯಾಂಕ್ ಅಕೌಂಟ್ಸ್ ಕೂಡ ಸಪ್ರೇಟ್ ಕ್ರಿಯೇಟ್ ಮಾಡಬೇಕು ನಾವು. ಸೊ ಬ್ಯಾಂಕ್ ಅಕೌಂಟ್ಸ್ಗೆ BA ಅಂತ ಹಾಕಿ. ಸೊ ಏನಕ್ಕೆ ಸಪ್ರೇಟ್ ಕ್ರಿಯೇಟ್ ಮಾಡಬೇಕು ಬ್ಯಾಂಕ್ ಅಕೌಂಟ್ಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ
ನೆಕ್ಸ್ಟ್ ನಿಮಗೆ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಸಿನಾರಿಯೋಸು ಗೊತ್ತಾಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ಸ್ಗೆ ಇವಾಗ ಇಲ್ಲದೆ ಇರೋ ರೇಂಜ್ ಮೇಂಟೈನ್ ಮಾಡಬೇಕು. 4 ಲ್ಯಾಕ್ 5 ಲ್ಯಾಕ್. ಸೊ ಈ ಕರೆಂಟ್ ಲೈಬಿಲಿಟೀಸ್ ಕೂಡ ಮೇಂಟೈನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆ ಗ್ರೂಪಿಂಗಲ್ಲಿ ಆ ನಂಬರ್ ರೇಂಜಸ್ ಪ್ರಾಪರಾಗಿ ಕಾಣಿಸ್ಲಿ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಯಾವ ಬೇಕಾದ್ರೂ ಮಾಡ್ಕೋಬೋದು ನಂಬರ್ ರೇಂಜಸ್. ಓಕೆ, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್. ಓಕೆ, ಸೊ ಬ್ಯಾಂಕ್ ಅಕೌಂಟ್ಸ್ ಆಯಿತು. ದೆನ್ ಸರ್ ಒಂದು ಕ್ವಶನ್. ಎಸ್ ಸರ್, ಅಸೆಟ್ಗೆ ಆಲ್ರೆಡಿ 2 ಲ್ಯಾಕ್ ಇಂದ 3 ಲ್ಯಾಕ್ ಮಾಡಿದ್ಮೇಲೆ ಈ ತರ 2 ಲ್ಯಾಕ್ 50 ಇಂದ ಮಾಡ್ತಿದೀವಲ್ಲ, ಅದು ಅದ್ರ ಒಳಗಡೆನೆ ಬರುತ್ತಲ್ವಾ ಅಸೆಟ್ಗೆ ಮಾಡಿರೋದು? ಹೌದು, ಇನ್ ಬಿಟ್ವೀನ್ ರೇಂಜೇ ಬರುತ್ತೆ. ಇದು ನಂಬರ್ ರೇಂಜಸ್ ಅಲ್ಲ. ಸೊ ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ತೋರಿಸ್ತೀನಿ ಸಿಂಪಲ್ ಹೆಂಗೆ ಅಂತ. ಸೊ ಇವಾಗ ನಾನು ಕರೆಂಟ್ ಲೈಬಿಲಿಟೀಸ್ಗೆ 1,50,000 ಮಾಡಿದ್ವಿ ಅಲ್ವಾ. ಲೆಟ್ ಮಿ ಡೂ ಅಂತ ಬ್ಯಾಂಕ್ ನೋ KNFS00. ನೋಡಿ ಇವಾಗ ನಾನು ಹೊಸ ಅಸೆಟ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇವಾಗ ಹೊಸ ಲಯಬಿಲಿಟೀಸ್ದು ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ 1,50,000ಗೆ 1,50,000ಗೆ ಐ ವಿಲ್ ಬಿ ಎಂಟರ್. ಸೊ ಇವಾಗ ಇಲ್ಲಿ GL ಅಕೌಂಟ್ ಟೈಪ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಶೀಟ್. ಅಕೌಂಟಿಂಗ್ ಗ್ರೂಪ್ ಬಂದ್ಬಿಟ್ಟು ಇಲ್ಲಿ ನನಗೆ ಕರೆಂಟ್ ಲಯಬಿಲಿಟೀಸ್ ತೊಗೊಳ್ತೀನಿ. ಓಕೆ, ಶಾರ್ಟ್ ಡಿಸ್ಕ್ರಿಪ್ಷನ್ ನಾನೇನು ಹಾಕ್ತೀನಿ, ಅಕೌಂಟ್ಸ್ ಪೇಯಬಲ್ ಅಂತ ಹಾಕ್ತೀನಿ. ಅಕೌಂಟ್ಸ್ ಪೇಯಬಲ್. ಓಕೆ, ಪೇಯಬಲ್ಸ್ ಅಂತ ಗೊತ್ತಲ್ಲ, ಕ್ರೆಡಿಟರ್ಸಿಗೆ ಪೇ ಮಾಡ್ತೀವಲ್ಲ, ಸೊ ಕ್ರೆಡಿಟರ್ಸ್ ಅಂತ ಕರಿತೀರಲ್ವ ನೀವು. ಸೊ ಅಕೌಂಟ್ಸ್ ಪೇಯಬಲ್. ಸೊ ಕಂಟ್ರೋಲ್ ಡೇಟಾಗೆ ಹೋಗ್ತೀನಿ. ಸೊ ಇಲ್ಲಿ ನಿಮ್ಗೆ ಹೇಳ್ತೀನಿ ಏನೇನು ಮೇಂಟೈನ್ ಮಾಡಬೇಕು ಅಂತ. ಇವಾಗ ನೀವು ಡೌಟ್ ಕೇಳಿದ್ಕೆ ನಾನು ತೋರಿಸ್ತಾ ಇರೋದು ಅಷ್ಟೇ ಇದು. ಓಕೆ, ಸೊ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ದಿ ಸ್ಕ್ರೀನ್. ಓಕೆ, ಸೊ ಇವಾಗ ನೀವು ಇಲ್ಲಿ ಸೊ ಟ್ಯಾಕ್ಸ್ ಕ್ಯಾಟಗರೀಸ್ ಇರುತ್ತೆ. ಸೊ ಟ್ಯಾಕ್ಸ್ ಕ್ಯಾಟಗರೀಸ್, ಸೊ ವಿತೌಟ್ ಟ್ಯಾಕ್ಸ್ ಕೂಡ ಅಲೋ ಮಾಡ್ಕೋಬೇಕು ಅಂದರೆ ಅಲೋ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ ರೀಕನ್ಸಲೇಷನ್ ಅಕೌಂಟ್ಸ್. ರೀಕನ್ಸಲೇಷನ್ ಅಕೌಂಟ್ ಇಟ್ ಕಮ್ಸ್ ಅಂಡರ್ ವೆಂಡರ್ಸ್. ಸೊ ವೆಂಡರ್ಸ್ ಏನಕ್ಕೆ ರೀಕನ್ಸಲೇಷನ್ ಅಕೌಂಟಲ್ಲಿ ಬರುತ್ತೆ ಅಂದರೆ, ಸೊ ಇವಾಗ ನೀವು ಅಕೌಂಟ್ಸ್ ಪೇಯಬಲ್ ಅಂದರೆ ಪೇ ಮಾಡಬೇಕಾಗಿರೋದು ನೀವು, ರೈಟ್. ಸೊ ಯಾರಿಗೆ ಪೇ ಮಾಡಬೇಕಾಗುತ್ತೆ ಆ್ಯಸ್ ಎ ಕಂಪನಿ ಇಂದಾಗ ಯಾರಿಗೆ ಪೇ ಮಾಡ್ತೀರಾ ನೀವು? ವೆದರ್ ಯು ಹ್ಯಾವ್ ಟು ಪೇ ವೆಂಡರ್ಸ್ ಮಾಡ್ತೀರಾ, ಕರೆಕ್ಟ್, ಪೇಮೆಂಟ್ಸ್ ಎಲ್ಲ. ಸೊ ಅದಕ್ಕೆ ನಾವು ರೀಕನ್ಸಲೇಷನ್ ಅಕೌಂಟ್ ವೆಂಡರ್ನೇ ಮೇಂಟೈನ್ ಮಾಡಬೇಕು ವೆನ್ ಇಟ್ ಕೀಮ್ಸ್ ಟು ಅಕೌಂಟ್ಸ್ ಪೇಬಲ್. ಅಕೌಂಟ್ ರಿಸೇಬಲ್ ಆದರೆ ಕಸ್ಟಮರ್ಗೆ ಮಾಡ್ತೀವಿ. ಓಕೆ, ಸೊ ಅಷ್ಟೇ ಡಿಫರೆಂಟು. ಸೊ ಅಸೆಟ್ಸ್ ಹೇಳ್ತೀನಿ, ಅಸೆಟ್ ಯಾವಾಗ ಬರುತ್ತೆ ಅಂತ. ಅಸೆಟ್ಸ್ ಇನ್ವಾಯ್ಸ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ಇಲ್ಲಿ ನೀವು ಅಗೇನ್ ಗ್ರೂಪಿಂಗ್ಸ್ ಮಾಡೋದಾದರೆ ಏನಾದರೂ ಗ್ರೂಪಿಂಗ್ ಮಾಡೋದಾದರೆ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಏನು ಗ್ರೂಪಿಂಗ್ಸ್ ಇದೆ, ರೀಕನ್ಸಲೇಷನ್ ಅಕೌಂಟ್ಗೆ ಏನೋ ಸಪ್ರೇಟ್ ಗ್ರೂಪಿಂಗ್ಸ್ ಇದೆಯಾ? ಲೆಟ್ ಮಿ ಚೆಕ್. ಇಲ್ಲಿ ಅಕೌಂಟ್ಸ್ ಪೇಬಲ್ಗೆ ಆ ಥರ ಇದ್ದರೆ ಅದನ್ನು ಮೇಂಟೈನ್ ಮಾಡ್ಬೋದು. ಇದೆ ಅಕೌಂಟ್ಸ್ ಪೇಬಲ್ ಆ್ಯಂಡ್ ರಿಸೀವಬಲ್ಗೆ. ಸೊ ಆ ಗ್ರೂಪ್ನ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಐ ಕಮ್ ಟು ಡಿಸ್ಕ್ರಿಪ್ಷನ್, ಐ ವಿಲ್ ಸೇವ್. ಸೊ ಇವಾಗ ನಿಮಗೆ ತೋರಿಸ್ತೀನಿ ಡಿಫ್ರೆನ್ಸ್ ಏನು ಅಂತ. ಇಲ್ಲಿ ನೋಡಿ, ಸೊ ಇವಾಗ ನನಗೆ ಲಯಬಿಲಿಟಿಗೆ ಸಪ್ರೇಟ್ ಹೆಡ್ ಬಂದಿದೆ ಆ್ಯಂಡ್ ಕರೆಂಟ್ ಲಯಬಿಲಿಟಿಗೆ ಸಪ್ರೇಟ್ ಹೆಡ್ ಬಂದಿದೆ. ಸೊ ಈ ಥರ ಸಪ್ರೇಟ್ ಹೆಡ್ ಬರಲಿ ಆ್ಯಂಡ್ ರೇಂಜ್ ಬಂದ್ಬಿಟ್ಟು ಒಂದು ರೇಂಜಲ್ಲೇ ಕಾಣಿಸ್ಲಿ ಅಂತ ನಾನು ಅದೇ ರೇಂಜ್ನ ಮೇಂಟೈನ್ ಮಾಡಿದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ. ನೀವು ನಾನು ಏನು ಅನ್ಕೊಂಡಿದ್ದೆ ಅಂದ್ರೆ ಸರ್, ಈಗ 1 ಲ್ಯಾಕ್ ಇಂದ 2 ಲ್ಯಾಕ್ ತಗೊಂಡ್ಮೇಲೆ ಅದು ಫ್ರೀಸ್ ಆಗ್ಬಿಡುತ್ತೆ, ಅದಕ್ಕೆ No. See, that is for the document number range. That is not for the GL number range. See, GL number range ಡಾಕ್ಯುಮೆಂಟ್ ನಂಬರ್ ರೇಂಜ್ಗೂ ಡಿಫ್ರೆನ್ಸ್ ಇದೆ. ಏನಕ್ಕೆ ಅಂದರೆ ನಿಮಗೆ ಡಾಕ್ಯುಮೆಂಟ್ ನಂಬರ್ ರೇಂಜ್ ಬಂದ್ಬಿಟ್ಟು ಒಂದು ಡಾಕ್ಯುಮೆಂಟ್ಗೆ ಅಸೈನ್ ಮಾಡ್ತೀವಿ, ಬಟ್ ಈ GLದೆಲ್ಲೂ ಅಸೈನ್ ಮಾಡೋದಿಲ್ಲ ನೀವು. ಓಕೆ ನೀವು ಡೈರೆಕ್ಟಾಗಿ GL ಅಕೌಂಟಲ್ಲೇ ಕ್ರಿಯೇಟ್ ಮಾಡ್ತೀರಾ. ಸೊ ದಟ್ ಈಸ್ ದ ರೀಸನ್ ಇಟ್ ವಿಲ್ ನಾಟ್ ಫ್ರೀಸ್, ಲಾಕ್ ಆಗೋದೇ ಇಲ್ಲ ಅದು. ಓಕೆ ಓಕೆ ಸರ್, ಫೈನ್. ಸೊ ಇವಾಗ ಬ್ಯಾಂಕ್ ಅಕೌಂಟ್ಸ್ ಆಯಿತು, ಕರೆಂಟ್ ಲಯಬಿಲಿಟೀಸ್ ಆಯಿತು, ಅಸೆಟ್ಸ್ ಆಯಿತು. ಸೊ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಸೊ ದಟ್ ಇಸ್ ಆಲ್ಸೋ ಫಾರ್ ಎಕ್ಸ್ಪೆನ್ಸಸ್, ಬಟ್ ವಿ ವಿಲ್ ನಾಟ್ ಬುಕ್ ಡೈರೆಕ್ಟ್ಲಿ ಅಗೇನ್ಸ್ಟ್ ದೋಸ್ GLs. ಓಕೆ, ಸೊ ಅದು ನಿಮ್ಗೆ ಹೇಳ್ತೀನಿ ಏನು ಕಾನ್ಸೆಪ್ಟಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿದಾಗ. ಬಟ್ ಇವಾಗ ನಾನು ಕ್ರಿಯೇಟ್ ಮಾಡಿರ್ತೀನಿ ನಾನು. ಓಕೆ, ಸೊ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್. ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್ ಇದಕ್ಕೆ ರೇಂಜ್ ನೀವು ಕಾಸ್ಟ್ ಅಕೌಂಟ್ಸಲ್ಲಿ ಇಲ್ಲ, ಇನ್ ಬಿಟ್ವೀನ್ ಅದೇ ರೇಂಜಲ್ಲೂ ಮಾಡ್ಬೋದು. ಇಲ್ಲ ಸಪ್ರೇಟ್ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಗೆ ಸಪ್ರೇಟ್ ರೇಂಜ್ ಮೇಂಟೈನ್ ಮಾಡೋದು ಬೆಟರ್, ಬಿಕಾಸ್ ವಿ ವಿಲ್ ನಾಟ್ ಡೂ ಎನಿ ಪೋಸ್ಟಿಂಗ್ ಎಗೇನೆಸ್ಟ್ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್. ಡೈರೆಕ್ಟ್ಲಿ ನಾವು ಪೋಸ್ಟ್ ಮಾಡೋದಿಲ್ಲ, ಇಂಡೈರೆಕ್ಟ್ ಪೋಸ್ಟಿಂಗ್ಸ್ಗೆ ಯೂಸ್ ಮಾಡ್ತೀವಿ ಇದನ್ನು. ಓಕೆ, ಸೊ ಅದು ಇಂಡೈರೆಕ್ಟ್ ಪೋಸ್ಟಿಂಗ್ಸ್ ಎಲ್ಲ ಯಾವ ಥರ ಬರುತ್ತೆ ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಹೋಗ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಜಸ್ಟ್ ಇವಾಗ ನಾನು ಏನು ಹೇಳ್ತೀನಿ ಅದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಇವಾಗ ಕಾಸ್ಟ್ ಎಲಿಮೆಂಟ್ಸ್ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಗೆ ಬೇರೆ ರೇಂಜ್ನ ಮೇಂಟೈನ್ ಮಾಡೋಣ. ಸೊ ನಾವು ಆಲ್ರೆಡಿ ಇವಾಗ ರೇಂಜು ಯಾವ್ಯಾವ ಮೇಂಟೈನ್ ಮಾಡಿದ್ದೀವಿ, 5 ಕೂಡ ಆಗಿದೆ. ಇವಾಗ 6 ಮಾಡೋಣ, 6 ಲ್ಯಾಕ್. ಸೊ 6 ಲ್ಯಾಕಿಂದ 6,999,999. ಸೊ ನೆಕ್ಸ್ಟ್ JFLಗೆ ಹೋಗೋಣ. ಇನ್ನೇನು ಬರುತ್ತೆ ಅಂದರೆ ಟ್ಯಾಕ್ಸು
ಸೊ ಟ್ಯಾಕ್ಸ್ ಅಕೌಂಟ್ಸು ಓಕೆ, ನಾವು ಟ್ಯಾಕ್ಸ್ ಅಕೌಂಟ್ಸ್ಗೂ ಸಪ್ರೇಟ್ ಕ್ಯಾಟಗರೀಸ್ ಮೇಂಟೈನ್ ಮಾಡ್ಬೋದು ಇಫ್ ಯು ವಾಂಟ್ ಟು ಮೇಂಟೈನ್ ದ ಸಪ್ರೇಟ್ ಕ್ಯಾಟಗರೀಸ್ ಫಾರ್ ದ ಟ್ಯಾಕ್ಸ್ ಪೇಬಲ್ ಆ್ಯಂಡ್ ಟ್ಯಾಕ್ಸ್ ರಿಸೀವಬಲ್. ಸೊ ಇಲ್ಲ ಅಂದರೆ ಕರೆಂಟ್ ಲಯಬಿಲಿಟೀಸ್ ಕರೆಂಟ್ ಅಸೆಟ್ಸ್ ಅಂಡರಲ್ಲೇ ಮಾಡ್ಬಿಡ್ಬೋದು. ಓಕೆ, ಸೊ ಅದು ಕೂಡ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಯು ಕ್ಯಾನ್ ಮೇಂಟೈನ್ ಇಟ್ ಇನ್ ದ ಕರೆಂಟ್ ಲಯಬಿಲಿಟೀಸ್ ಆರ್ ಅಸೆಟ್ಸ್. ಸೊ ಇಲ್ಲ ಸಪ್ರೇಟ್ ಗ್ರೂಪಿಂಗ್ ಮಾಡ್ಕೊತೀನಿ ಅಂದರೆ ಸಪ್ರೇಟ್ ಟ್ಯಾಕ್ಸ್ ಪೇಬಲ್ಸ್ ರಿಸೀವಬಲ್ಗೆ ಸಪ್ರೇಟ್ ಗ್ರೂಪಿಂಗ್ ಕೂಡ ನೀವು ಮೇಂಟೈನ್ ಮಾಡ್ಕೋಬೋದು. ಸೊ ನಾನು ಸಪ್ರೇಟ್ ಇವಾಗ ಮೇಂಟೈನ್ ಮಾಡೋದಿಲ್ಲ. ಸೊ ಜಸ್ಟ್ ಐ ವಿಲ್ ಮೇಂಟೈನ್ ಇಟ್ ಇನ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟಿ. ಬಟ್ ಇವಾಗ ಸೊ ನಿಮಗೆ ಬೇರೆ ಕ್ಲಿಯರಿಂಗ್ ಅಕೌಂಟ್ಸ್ ಬರುತ್ತೆ. ಸೊ ಕ್ಲಿಯರಿಂಗ್ ಜಿ ಎಲ್ಸ್ ಏನಕ್ಕೆ ಬರುತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಕ್ಲಿಯರಿಂಗ್ ಜಿ ಎಲ್ಸ್ಗೆ JIC ಕ್ಲಿಯರಿಂಗ್ ಜಿ ಎಲ್ಸ್ ಅಲ್ಲ, ಸಿ ಹಾಕಿದ್ರೆ ಅಸೆಟ್ ಆಗುತ್ತೆ. ಸೊ ಕ್ಲಿಯರಿಂಗ್ ಜಿ ಎಲ್ಸ್ ಅಂದರೆ ಹಾಕ್ಬೇಕು. ಸೊ ಇಲ್ಲಿ ನಿಮಗೆ ಕ್ಲಿಯರಿಂಗ್ ಅಕೌಂಟ್ಸ್ ಅಂತ ಡಿಸ್ಕ್ರಿಪ್ಷನ್ ಆಗುತ್ತೆ. ಸೊ ಇದೇನು ಬರುತ್ತೆ ಹೇಳ್ತೀನಿ ನಿಮಗೆ. 7,09,9. ಓಕೆ, ಆಲ್ಮೋಸ್ಟ್ ಇಷ್ಟೇ ಬರೋದು. ಬಿಟ್ಟು ಬೇರೆ ಸರ್ ಇವಾಗ ಒಂದು ನಿಮಿಷ, ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಗೆ 6 lakh to 7 lakh ಕೊಟ್ಟಿದ್ದೀರಾ. ಈ ಕ್ಲಿಯರಿಂಗ್ ಅಕೌಂಟ್ಗೆ 7 lakh 8 ಕೊಟ್ಟಿದ್ದೀರಲ್ವಾ? ಇನ್ ಕೇಸ್ ಈ ಕ್ಲಿಯರಿಂಗ್ ಅಕೌಂಟ್ಗೂ ನಾವು ಬೇಕಾದ್ರೆ 6,50,000 ಇಂದ ಕೊಡ್ಬೋದು ರೇಂಜ್. ಕೊಡ್ಬೋದು, ಬಟ್ ನಾನು ಏನಕ್ಕೆ ಕೊಟ್ಟಿಲ್ಲ ಅಂತ ನಾನು ರೀಸನ್ ಹೇಳ್ತೀನಿ. ಸೊ ನಾನು ಯಾವುದನ್ನು ಮಾಡಬೇಕಾದ್ರೆ ಸುಮ್ಮನೆ ಮೇಂಟೈನ್ ಮಾಡಲ್ಲ, ಅದರಲ್ಲಿ ಬಿ ರೀಸನ್. ಓಕೆ, ಏನಕ್ಕೆ ಅಂದರೆ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಇಟ್ ಇಸ್ ಅ ಸಪ್ರೇಟ್, ಕಂಪ್ಲೀಟ್ಲಿ ಸಪ್ರೇಟ್ ಗ್ರೂಪ್. ಓಕೆ ಓಕೆ, ಯು ಕ್ಯಾನ್ ಮೇಂಟೈನ್, ಬಟ್ ಮಾಡಬೇಡಿ. ಏನಕ್ಕೆ ಅಂದರೆ ಅದು ಸಪ್ರೇಟ್ ಗ್ರೂಪ್. ಅದು ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಅಗೇನೆಸ್ಟ್ ಯಾವುದು ಪೋಸ್ಟಿಂಗ್ಸ್ ಮಾಡೋದಿಲ್ಲ. ಓಕೆ, ಬಟ್ ಕ್ಲಿಯರಿಂಗ್ ಅಕೌಂಟ್ಸ್ ಅಗೇನೆಸ್ಟ್ ಬ್ಯಾಕ್ ಎಂಡಲ್ಲಿ ನಾಕ್ ಆಫ್ ಆಗುತ್ತೆ. ಸೊ ಅದರಲ್ಲಿ ಬಿ ಸಪ್ರೇಟ್ ಪೋಸ್ಟಿಂಗ್ಸ್. ಸೊ ಅದಕ್ಕೋಸ್ಕರ ಸಪ್ರೇಟ್ ಮೇಂಟೈನ್ ಮಾಡಿ ಅಷ್ಟೇ. ಓಕೆನಾ? ಓಕೆ ಸರ್. ಓಕೆ, ಐ ವಿಲ್ ಸೇವ್ ಇಟ್. ಸೊ ಇವಾಗ ಇಷ್ಟರಿಂದ ಮೇಂಟೈನ್ ಮಾಡಿದ್ದೀನಿ, ಸೇವ್ ಕೂಡ ಮಾಡಿದ್ದೀನಿ. ಐ ವಿಲ್ ಗೋ ಬ್ಯಾಕ್. ಸರ್ ನೇಮ್ಸ್ ನಾವು ಯಾವಾಗಲೂ ಹಿಂಗೆ ಕೊಡಬೇಕಾ? ಕರೆಂಟ್ ಲಯಬಿಲಿಟೀಸ್? ನೋ, ಇಲ್ಲ ಆ ಥರ ಏನಿಲ್ಲ. ನಿಮ್ಗೆ ಯಾವ ಥರ ಬೇಕಾದ್ರೂ ಕೊಡ್ಬೋದು, ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಈ ನೇಮ್ಸ್ನ ಹೇಳ್ತಿದ್ದೀರಾ? ಡಿಸ್ಕ್ರಿಪ್ಷನ್ ಅದೇ ಥರ ಕೊಡಬೇಕಲ್ವಾ? ಜಿ ಎಲ್ ಏನೇನು ಬರುತ್ತೆ ಅದೇ ಕೊಡಬೇಕು. ನಾನು ಇದು ಅಂದ್ಕೊಂಡೆ ಅಕೌಂಟಿಂಗ್ ಗ್ರೂಪ್ ಇದು ಈ ಕೋಡ್ ಆದರೆ ನಿಮ್ಗೆ ಯಾವ ಥರ ಬೇಕಾದ್ರೂ ಕೊಟ್ಕೊಬೋದು. ಅದೇ ನೇಮ್ ಹೋಗ್ಬಿಟ್ಟು ಎಲ್ಲ ಲಯಬಿಲಿಟೀಸ್ ಅಂದರೆ ಲಯಬಿಲಿಟೀಸೇ ಕೊಡಬೇಕು. ಅದರಲ್ಲಿ ಏನು ಚೇಂಜಸ್ ಇರೋದಿಲ್ಲ ಅಲ್ಲ. ಸೊ ಅದರಿಂದ ಅದರಲ್ಲಿ ಏನು ಚೇಂಜಸ್ ಬರೋದಿಲ್ಲ, ರಿಕ್ವೈರ್ಮೆಂಟ್ ಅಂತಲೂ ಬರೋದಿಲ್ಲ. ಯಾಕೆಂದ್ರೆ ಎಲ್ಲ ಕಂಪ್ನಿಲೂ ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ, ಎಲ್ಲ ಕಂಪ್ನಿಲೂ ಅಸೆಟ್ ಇರುತ್ತೆ, ಎಲ್ಲ ಕಂಪ್ನಿಲೂ ಲಯಬಿಲಿಟೀಸ್ ಮಾಡಬೇಕಾದ್ರೆ ಬೇರೆ ಥರ ನೇಮ್ ಕೊಟ್ಟೆ, ಅದು ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ ಮಾಡುತ್ತೆ. ಮಾಡ್ಬೇಕಾದ್ರೆ ಬೇರೆ ಥರ ಹೇಳಿ ಹೆಲ್ತ್ ಕೇರ್. ಓಕೆ, ನೀವೇನು ಕೊಟ್ರಿ ಹೇಳಿ, ಅದನ್ನೇ ಕೊಡೋಣ. ನಾನು ಅದನ್ನೇ ಕೊಡ್ತೀನಿ ಹೇಳಿ. ಏನು ಕೊಟ್ರಿ ನೀವು? ಸೊ JFL ಅನ್ನೋದು ಒಂದು ಅಕೌಂಟ್ಸ್, ರೈಟ್? JFL ಅನ್ನೋದು OPTM ಅಂತ ಕೊಟ್ಟಿದೆ. ಓಕೆ, ಫೈನ್, ನೋ ಇಶ್ಯೂ. ಅದು ಓಕೆ, ಅದು ನಾನು ಕ್ರಿಯೇಟ್ ಮಾಡೋದು ನಾನು ಕೊಡ್ತಾ ಇದ್ದೀನಿ. ಸೊ ಇವಾಗ ಅಕೌಂಟಿಂಗ್ ಗ್ರೂಪ್ದು ನೀವು OTPM ಅಂತ ಹೇಳಿದ್ರಲ್ವಾ? ಸೊ ನೀವು ಔಟ್ ಪೇಷಂಟ್ಸ್ ಏನೋ ಹೇಳಿದ್ರು ಅಲ್ವಾ? OTPM ಏನೋ OPTM. OP ಇದು ಅಕೌಂಟ್ ಗ್ರೂಪ್ ಬಂದು OP ಅಂತ ಕೊಟ್ಟೆ ಅಷ್ಟೇ. ಜಸ್ಟ್ OPನಾ? ನೇಮ್ ಬಂದು ಔಟ್ ಪೇಷಂಟ್ ಅಂತ ಕೊಟ್ಟೆ. ಓಕೆ, ತೊಗೊಳುತ್ತೆ. ನಿಮ್ಗೆ ತೋರಿಸ್ತೀನಿ ಏನಕ್ಕೆ ತೊಗೊಂಡಿಲ್ಲ ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ, ಸೊ ಇವಾಗ ನೋಡಿ, ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಔಟ್ ಪೇಷಂಟ್ಸ್ಗೆ ಹಿಂಗೆ ಹಾಕ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ಸೊ ಈ ಥರ ಹಾಕ್ತೀರಾ. ಸೊ ಇಲ್ಲಿಗೆ ಲಿಮಿಟ್ ಇದೆ. ಆ ಲಿಮಿಟ್ ಏನಾದ್ರು ಕ್ರಾಸ್ ಮಾಡಿದ್ರೆ ನೀವು ತೊಗೊಳಲ್ಲ. ಅದು ಇದು ಲಾಸ್ಟ್. ಅಲ್ಲ, ನಾವು ಅದನ್ನು ಡ್ರಾಸ್ ಮಾಡಿಲ್ಲ, ನಾನು ಜಸ್ಟ್ ಔಟ್ ಪೇಷಂಟ್ ಅಂತ ಕೊಟ್ಟೆ. ಐ ಥಿಂಕ್ ಎಂಟರ್ ಮಾಡಾದ್ಮೇಲೆ ಎಂಟರ್ ಹೊಟ್ಬೇಕು ಅನ್ಸುತ್ತೆ ಅಲ್ವಾ? ಹೌದು, ನೀವು ಅದು ಮಾಡಿಲ್ಲ ಅನ್ಸುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನನ್ನ ರೇಂಜು 9 lakh ತೊಗೊತೀನಿ ನಿಮಗೆ. ಓಕೆ, ಸೊ 9,99,999 ತೊಗೊಂತೀನಿ. ಕರೆಕ್ಟಿಲ್ಲ? 1 2 3 4 5 ಕ್ಯಾಟಗರಿ. ಸೊ ಎಂಟರ್ ಕೊಟ್ಟರೆ ತೊಗೊಳ್ತು. ತೊಗೊಂಡಿರಿ, ಅದನ್ನ ಸೇವ್ ಮಾಡಿದ್ರೆ ಸೇವ್ ಕೂಡ ಆಗುತ್ತೆ. ಸೇವ್. ಇದು ನನಗೆ ಬೇಡ, ಸೊ ಐ ವಿಲ್ ಡಿಲೀಟ್ ಇಟ್. ಓಕೆ ಓಕೆ, ಫೈನ್. ಸೊ ಇವಾಗ ಆ ಥರ ಆಗುತ್ತೆ, 100% ಆಗುತ್ತೆ. JIFL ಎಂಟರ್. ಸೊ ಇವಾಗ ನಾನೇನೇನು ಅಕೌಂಟ್ ಗ್ರೂಪ್ ಎಂಟರ್ ಮಾಡಿದ್ದೆ ಅದೆಲ್ಲ ಇಲ್ಲಿದೆ. ಓಕೆ, ಸೊ ಅಸೆಟ್ ಇದೆ, ಸೊ ಬ್ಯಾಂಕ್ ಅಕೌಂಟ್ಸ್ ಮಾಡದೇ ಇದೆ, ಕ್ಲಿಯರಿಂಗ್ ಅಕೌಂಟ್ಸ್ ಮಾಡದೇ ಇದೆ, ಕರೆಂಟ್ ಲಯಬಿಲಿಟೀಸ್ ಇದೆ, ಎಕ್ಸ್ಪೆನ್ಸಸ್ ಇದೆ, ಲಯಬಿಲಿಟೀಸ್ ಇದೆ. ಓಕೆ, ಆ್ಯಂಡ್ ರೆವಿನ್ಯೂ ಇದೆ, ಆ್ಯಂಡ್ ದೆನ್ ಸೆಕೆಂಡರಿ ಕಾಸ್ಟ್ ಇದೆ. ಸೊ ಇದಿಷ್ಟು JFLಗೆ ನಾನು ಮೇಂಟೈನ್ ಮಾಡೋದು. ಓಕೆ, ಸೊ ಇವಾಗ ನೆಕ್ಸ್ಟು, ಸೊ ಕ್ರಿಯೇಟ್ ಮಾಡುವಾಗ ನಾನು ಅಕೌಂಟ್ಸ್ ಪೇಬಲ್ದು ಒಂದು ಕ್ರಿಯೇಟ್ ಮಾಡಿದ್ದೀನಲ್ವಾ? ಸೊ ಇವಾಗ ಸಿಮಿಲರ್ ವೇ, ಸೊ ಇವಾಗ ಇನ್ನೊಂದು ಕ್ರಿಯೇಟ್ ಮಾಡೋಣ. ಸೊ ಏನು, ಸೊ ನೆಕ್ಸ್ಟ್ ನಾನು
ಇದ್ರ ಅಂಡರಲ್ಲೇ ಸ್ಯಾಲ್ರಿ ಪೇಬಲ್ಸ್ ಮಾಡ್ತೀನಿ. ಎಂಪ್ಲಾಯೀಸಿಗೆ ಸ್ಯಾಲ್ರಿ ಪೇಬಲ್ ಮಾಡೋದಾದರೆ ಒಂದು ಜಿ ಎಲ್ ಇರಲಿ. ಓಕೆ, ಐ ವಿಲ್ ಕ್ರಿಯೇಟ್ ದ ರೇಂಜ್ 1 ಎಂಟರ್. ಸೊ ಇದನ್ನು ಸ್ಯಾಲ್ರಿ ಪೇಬಲ್ಸ್ ಮಾಡಬೇಕು. ಸೊ ಸ್ಯಾಲರಿ ಪೇಬಲ್. ಓಕೆ, salary payables. Copy this and paste. ಓಕೆ, ಸೊ ಬೇರೆ ಇನ್ನೇನು ಚೇಂಜಸ್ ಮಾಡೋಂಗೆ ಇಲ್ಲ ನೀವು. ಓಕೆ, ಸೊ ಎಂಪ್ಲಾಯೀಸ್ಗೆ ಏನಾದ್ರು ನೀವು ಸಪ್ರೇಟ್ ಇಲ್ಲಿ ಅಕೌಂಟಿಂಗ್ ಗ್ರೂಪ್ ಕ್ರಿಯೇಟ್ ಮಾಡಿದರೆ, ಸೊ ಇಲ್ಲಿ ಫೀಲ್ಡ್ ಸ್ಟೇಟಸ್ ಗ್ರೂಪ್ನ OBC4 ಅಲ್ಲಿ ಅದು ಮಾಡಿದ್ರೆ ಮಾತ್ರ ಮೇಂಟೈನ್ ಮಾಡ್ತೀರಾ. ಸೊ ಇಲ್ಲ ಅಂದರೆ ಯು ಕ್ಯಾನ್ ಮೇಂಟೈನ್ ಇನ್ ಅಕೌಂಟ್ಸ್ ಪೇಬಲ್ ಅಂತ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಸಪ್ರೇಟ್ ಗ್ರೂಪ್ ಫಾರ್ ದ ಸ್ಯಾಲರಿ ಪೇಬಲ್ಸ್. ಅದರಿಂದ ಇದರಲ್ಲೇ ಮೇಂಟೈನ್ ಮಾಡ್ತಾರೆ. ಅಗೇನ್ ನೀವು ಮಾಡಬೇಕಂದ್ರೆ ಮತ್ತೆ ಕ್ರಿಯೇಟ್ ಮಾಡ್ಕೊಂಡು ಮೇಂಟೈನ್ ಮಾಡಬೇಕು. ಓಕೆ, ಆ್ಯಂಡ್ ರೀಕನ್ಸಲೇಷನ್ ಅಕೌಂಟಲ್ಲಿ ನಾವು ವೆಂಡರ್ಗೆ ಮೇಂಟೈನ್ ಮಾಡಬೇಕು. ಅಗೇನ್ ಐ ಆಮ್ ಟೆಲಿಂಗ್, ವೆಂಡರ್ಗೆ ಮೇಂಟೈನ್ ಮಾಡಬೇಕು, ಬಿಕಾಸ್ ಕಂಪನೀಸಲ್ಲಿ ಕೂಡ ವಿ ಆರ್ ಗೋಯಿಂಗ್ ಟು ಟ್ರೀಟ್ ಎ ಎಂಪ್ಲಾಯ್ ಆಸ್ ಅ ವೆಂಡರ್. ಓಕೆ, ಸೊ ದಟ್ ಇಸ್ ದ ರೀಸನ್ ವಿ ವಿಲ್ ಮೇಂಟೈನ್ ಟು ವೆಂಡರ್ ರೀಕನ್ಸಲೇಷನ್ ಅಕೌಂಟ್. ಓಕೆ, ಇದನ್ನು ತಲೆ ಇಟ್ಕೊಳ್ಳಿ. ಆ್ಯಂಡ್ ಐ ವಿಲ್ ಸೇವ್ ದಿಸ್. ಓಕೆ, ಸೊ ಇವಾಗ ಸ್ಯಾಲರಿ ಪೇಬಲ್ ಕೂಡ ಆಯಿತು. ಸೊ ಇದೇ ಥರ ನೀವು ಲೋನ್ಸ್ ಎಲ್ಲ ಪೇಮೆಂಟ್ ಮಾಡ್ತೀರಿ ಅಂತಂದರೆ, ಸೊ ಲೋನ್ಸ್ದು ಕೂಡ ಸೊ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ. So now I will copy this. So next range is 2, enter. Okay, so ಇಲ್ಲಿ ನಾನು ನೆಕ್ಸ್ಟ್ ಲೋನ್ಸ್ ಅಲ್ವಾ, ಸೊ ಲೈಕ್ ಲೋನ್ಸ್ ಪೇಬಲ್ ಅಂತಾನೆ, ಲೋನ್ಸ್ ಪೇಬಲ್. ಅಗೇನ್ ಇಟ್ ಇಸ್ ಎ ರೀಕನ್ಸಿಲೇಷನ್ ಅಕೌಂಟ್ ಟು ದ ವೆಂಡರ್. ಓಕೆ, ಸೊ ಇದು ರೀಕನ್ಸಿಲೇಷನ್ ಟು ವೆಂಡರ್ದೇ ಬರುತ್ತೆ. ಸೊ ಅಗೇನ್ ಸೇವ್. ಓಕೆ, ಸೊ ನೆಕ್ಸ್ಟ್ ಇಷ್ಟಾದರೆ ನಿಮಗೆ ಅದೇ ನಾನು ಟ್ಯಾಕ್ಸ್ ಪೇಬಲ್ಸ್ ಹೇಳಿದ್ನಲ್ಲ, ಅದಕ್ಕೆ ನೀವು ಸಪ್ರೇಟ್ ಏನಾದರೂ GLs ಕ್ರಿಯೇಟ್ ಮಾಡೋದಾದರೆ ಸಪ್ರೇಟ್ GLsನ ಕ್ರಿಯೇಟ್ ಮಾಡಬೇಕು. ಆಮೇಲೆ ಹೇಳ್ತೀನಿ ನಾನು ನಿಮಗೆ, ಟ್ಯಾಕ್ಸ್ ಎಲ್ಲ ಬಿಡಿ, ಸೊ ತಲೆ ಕೆಡಿಸ್ಕೊಬೇಡಿ. ಸೊ ಇವಾಗ ಜಸ್ಟ್ ಇದನ್ನ ತಲೆ ಇಟ್ಕೊಳ್ಳಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಲಯಬಿಲಿಟೀಸ್ ಆಯಿತು. ಇವಾಗ ಕಂಪ್ಲೀಟ್ ಲಯಬಿಲಿಟೀಸ್ ಆಯಿತು. ನೆಕ್ಸ್ಟ್ ಅಸೆಟ್ ರೇಂಜ್ ಇದೆ ಅಲ್ವಾ, 2 lakh ಅಲ್ವಾ. ಸೊ ಅಸೆಟ್ ಗೋನ್. ಓಕೆ, I will maintain a new GL and asset range is 2 lakh. So enter 2 lakh, enter. So here we have to select under balance sheet account. This is for asset. So asset ಏನು ಬರುತ್ತೆ, land also is an asset. Land, go to control data. ಸೊ ಇಲ್ಲಿ ನಿಮಗೆ ಟ್ಯಾಕ್ಸ್ದು ಕೊಟ್ಕೊಳ್ಳಿ. ಸೊ ರೀಕನ್ಸಿಲೇಷನ್ ಅಕೌಂಟ್ ಇವಾಗ ಅಸೆಟ್ ತೊಗೋಬೇಕು, ಬಿಕಾಸ್ ವಿ ಆರ್ ಡಿಫೈನಿಂಗ್ ಇಟ್ ಆಸ್ ಅನ್ ಅಸೆಟ್ GL. ಓಕೆ, ಸೊ ಅಸೆಟ್ GLಗೆ ಪರ್ಟಿಕ್ಯುಲರ್ ಆಗಿ ನೀವು ರೀಕನ್ಸಿಲೇಷನ್ ಅಕೌಂಟ್ಗೆ ಅಸೆಟೇ ತೊಗೋಬೇಕು. ಸೊ ಇಲ್ಲಿ ನಿಮಗೆ ಅಸೆಟ್ ನಂಬರ್ಸು ಆ ಥರ ಇರುತ್ತೆ, ಶಾರ್ಟ್ ಕೀಸು. ಯು ಕ್ಯಾನ್ ಸರ್ಚ್ 046 ಸಮಥಿಂಗ್ ಇಸ್ ದೇರ್ ಫಾರ್ ಅನ್ ಅಸೆಟ್. ಓಕೆ, ಸೊ ಅದನ್ನ ತೊಗೋಬೋದು. ಸೊ ಅಸೆಟ್ ನಂಬರ್ ಇದೆ 0 to 8. ಸೊ ಇವು ಇದೇನು ಅಂದರೆ ಥ್ರೂ ಅಸೆಟ್ ನಂಬರ್ ಯು ಕ್ಯಾನ್ ಸಾರ್ಟ್ ದ GLs. ಅಸೆಟ್ ನಂಬರ್ ವೈಸ್ ಕೂಡ ನಿಮಗೆ ಸಾರ್ಟಿಂಗ್ ಮಾಡ್ಕೋಬೋದು ಅಂತ ಅಷ್ಟೇ. ಸೊ ಅಗೇನ್ ಬ್ಯಾಂಕ್ ಇಂಟ್ರೆಸ್ಟ್ ಟ್ಯಾಬ್. ಸೊ ಹಿಯರ್ ವಿ ಹ್ಯಾವ್ ದ ಸಪ್ರೇಟ್ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಆ್ಯಂಡ್ ಅಸೆಟ್, ರೈಟ್. ಸೊ ವಿಲ್ ಸೆಲೆಕ್ಟ್ ದಟ್ ಅಸೆಟ್ ಅಕೌಂಟ್ಸ್, ತೊಗೊಳ್ಳಿ, ಸೇವ್ ಇಟ್. ಸೇವ್ ಆಯಿತು. ಸೊ ನೆಕ್ಸ್ಟ್ ಕಾಪಿ ದಿಸ್, ನೆಕ್ಸ್ಟ್ ಮೇಂಟೈನ್ ದ ನೆಕ್ಸ್ಟ್ ರೇಂಜ್, ಹಿಯರ್ ಎಂಟರ್. ಸೊ ಇಲ್ಲಿ ಲ್ಯಾಂಡ್ ಇರೋದನ್ನ ಬಿಲ್ಡಿಂಗ್ಸ್ ಮಾಡ್ಕೊಳ್ಳಿ. ಸೊ ಬಿಲ್ಡಿಂಗ್ಸ್, copy this and save it. That's it. No need to change anything because we will assign it for asset reconciliation GL. So asset reconciliation GL ಗೆ ಅಸೈನ್ ಮಾಡೋದ್ರಿಂದ ನಾನೇನು ಚೇಂಜಸ್ ಮಾಡಿಲ್ಲ. ಓಕೆ, ಸೊ ಅಗೇನ್ ಕಾಪಿ ಆಸ್. ನೆಕ್ಸ್ಟ್ ಐ ವಿಲ್ ಮೇಂಟೈನ್ ದ ನೆಕ್ಸ್ಟ್ ರೇಂಜ್ 2, ಎಂಟರ್. ಲ್ಯಾಂಡ್ ಆಯಿತು, ಬಿಲ್ಡಿಂಗ್ಸ್ ಆಯಿತು, ಫರ್ನಿಚರ್ಸ್ ಅಂಡ್ ಫಿಕ್ಚರ್ಸ್ ಬರುತ್ತಲ್ವಾ, ಫರ್ನಿಚರ್ಸ್, ಎಂಟರ್, paste it, save it. Next again copy as. So next range, ಸೊ ಇವಾಗ ಫರ್ನಿಚರ್ ಆಯಿತು ಆ್ಯಂಡ್ ಮಷಿನರಿ ಬರುತ್ತೆ. ಸೊ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ಸೊ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, copy this, paste it, save it. ಸೊ ನೆಕ್ಸ್ಟ್ ಕಾಪಿ ಆಸ್. ಸೊ ನೆಕ್ಸ್ಟ್ ರೇಂಜ್ ಮೇಂಟೈನ್ ಮಾಡಿ. ನೆಕ್ಸ್ಟ್ ಇನ್ನೇನು ಅಸೆಟ್ ಬರುತ್ತೆ, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಆಯಿತು,
ಹಾರ್ಡ್ವೇರ್ಸ್ ಇರ್ಬೋದು ಅಥವಾ ಟೂಲ್ಸ್ ಇರ್ಬೋದು. ಓಕೆ, ಸೊ ಹಾರ್ಡ್ವೇರ್ ಅಂತ ಹಾಕ್ಬೇಕು, ಎಲ್ಲ ಇದೆಲ್ಲ ಬಂದ್ಬರುತ್ತೆ ಟೂಲ್ಸಲ್ಲಿ. ಓಕೆ, ಸೊ so next copy as again, copy this. I will find next vehicles or transportation, something like motors or code. So vehicles ಅಂತ ಹಾಕ್ತೀನಿ. ಓಕೆ, ಸೊ ಪೇಸ್ಟ್. ಸೊ ಸಾಕು, ಅಸೆಟ್ಗೆ ಒಂದು 6 ಡೀಲ್ಸ್ ಆಗಿದೆಯಲ್ಲ, 1 2 3 4 5 6 ಸಾಕು. ಓಕೆ, ಸೊ ಇಷ್ಟು ಅಸೆಟ್ ಎಂಡರಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ರೇಂಜ್ ಅಸೆಟ್ ಆಯ್ತಲ್ವಾ. ಯಾವ್ದು ರೇಂಜ್ ಮೆಂಟೈನ್ ಮಾಡಿದ್ವಿ ನಾವು JFLಗೆ? ಕರೆಂಟ್ ಅಸೆಟ್ ಮಾಡಲಿಲ್ವಾ ನಾವು? ಮಾಡಿದಲ್ಲ. ಲೆಟ್ ಮಿ ಗೋ ಬ್ಯಾಕ್ ಅಗೇನ್, OBD4 JFL ಕರೆಂಟ್ ಅಸೆಟ್ಸ್ ಮಾಡಿ. ಸೊ 2,50,000 ಸೊ ಕರೆಂಟ್ ಅಸೆಟ್ಸ್ಗೆ ಬರುತ್ತೆ. ಓಕೆ, ಸೊ ಇವಾಗ ಕರೆಂಟ್ ಅಸೆಟ್ಸಲ್ಲಿ ಏನೇನು ಬರುತ್ತೆ, ಸೊ ಆ GL ಅಕೌಂಟ್ಸ್ ನಾವು ಕರೆಂಟ್ ಅಸೆಟ್ಸ್ ಅಂಡರಲ್ಲಿ ಮೇಂಟೈನ್ ಮಾಡ್ತಾ ಹೋಗೋಣ. ಓಕೆ, ಸೊ ನಾವು ವಿಲ್ ಗೋ ಟು ದ GL ಹಿಯರ್. ದ ರೇಂಜ್ ಈಸ್ 2,50,000, ರೈಟ್, ಆ್ಯಂಡ್ GL ಅಕೌಂಟಿಂಗ್ ಗ್ರೂಪ್ ಆಲ್ಸೋ ಡಿಫ್ರೆಂಟ್. ಕರೆಕ್ಟ್. ಸೊ ಅದಕ್ಕೆ ನಾನು ನೀವು ಕ್ಲಿಕ್ ಮಾಡಿದ್ದೀನಿ, ಎಂಟರ್ ಬ್ಯಾಲೆನ್ಸ್ ಶೀಟ್ ಅಕೌಂಟ್, ಇಟ್ ವಿಲ್ ಕಮ್ಸ್ ಅಂಡರ್ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸಲ್ಲಿ ಏನು ಬರುತ್ತೆ? ಕ್ಯಾಶ್ ಡೇಟಾಸ್ ಬರುತ್ತೆ. ಸೊ ಡೇಟಾಸ್ ಬರುತ್ತೆ. ಸೊ ದಟ್ಸ್ ವಾಟ್ ವಿ ಕಾಲ್ ಅಕೌಂಟ್ಸ್ ರಿಸೀವಬಲ್. ಸೊ ಇಲ್ಲಿ ಪೇಯಬಲ್ ಹೆಂಗೋ, ಸೊ ಇಲ್ಲಿ ರಿಸೀವಬಲ್ಸ್. ಓಕೆ, ಸೊ ಕಾಪಿ ದಿಸ್, ಬೆಸ್ಟ್. ಸೊ ಇವಾಗ ಕಂಟ್ರೋಲ್ ಡೇಟಾಗೆ ಹೋಗಿ, ಸೊ ಇದು ನಾವೆಲ್ಲ ಸೆಂಡ್ ಮಾಡ್ಬೇಕು ಹೇಳಿ ನೋಡೋಣ. ಇಟ್ ಇಸ್ ಲೋಡಿಂಗ್. ಸರ್ ಇದು ಲ್ಯಾಂಡ್ 2 lakh ಅಂತ ಕೊಟ್ಟಿದ್ದೀರಲ್ಲ, ಮತ್ತೆ ಬಿಲ್ಡಿಂಗ್ಸ್ 2,01,000 ಅಲ್ಲ. ಬಟ್ ಫಾರ್ ಎಕ್ಸಾಂಪಲ್ ನಾವು ಇದನ್ನ ಸೇವ್ ಕೊಟ್ಟಾದ್ಮೇಲೆ, ಫಾರ್ ಎಕ್ಸಾಂಪಲ್ ನಾನು ಚೇಂಜಸ್ ಮಾಡಬೇಕು ಅಂದ್ರೆ 2 lakh ಅಲ್ಲಿ ಇರೋದು ಬಿಲ್ಡಿಂಗ್ ಹೋಗ್ಬೇಕು, ಅದು 2,01,000 ಲ್ಯಾಂಡ್ ಬರಬೇಕು ಅಂತ ಆಮೇಲೆ ಚೇಂಜ್ ಮಾಡ್ಬೋದಾ? ಯು ಕ್ಯಾನ್ ಚೇಂಜ್ ದ ಡಿಸ್ಕ್ರಿಪ್ಷನ್, ನೋ ಇಶ್ಯೂ. ಚೇಂಜ್ ಮಾಡ್ಬೋದು, ಹೇಳ್ತೀನಿ ನಾನು ಅದು ಹೆಂಗೆ ಅಂತ. ಓಕೆ, ಸೊ ಇವಾಗ ನೋಡಿ, ಇವಾಗ ರೀಕನ್ಸಿಲೇಷನ್ ಅಕೌಂಟ್ ನಾನು ಯಾವ್ದು ಮೇಂಟೈನ್ ಮಾಡಬೇಕು ಅಕೌಂಟ್ ರಿಸೀವಬಲ್ಗೆ ಅದನ್ನ ಹೇಳಿ. ಫ್ರಮ್ ಕಸ್ಟಮರ್. ಎಸ್, ಸೊ ಕಸ್ಟಮರ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೀವು ರೇಂಜಸ್ನ ನೀವು ಏನು ಬೇಕಾದ್ರೂ ಹಾಕೋಬೋದು, ಜನರಲ್ ಕ್ಯಾಟಗರಿನ ಹಾಕೋಬೋದು, ಏನು ಬೇಕಾದ್ರೂ ಹಾಕೋಬೋದು, ಬಿಕಾಸ್ ಇಟ್ ಈಸ್ ನಾಟ್ ಎ ಕೌಂಟ್ಸ್ ಆನ್ ಅಸೆಟ್ ನಂಬರ್ಸ್. ಓಕೆ, ಸೊ ಜನರಲ್ ಕ್ಯಾಟಗರಿ ಇಟ್ ಇಸ್ ಎ ಕರೆಂಟ್ ಅಸೆಟ್ಸ್. ಸೊ ಅಗೇನ್ ಇಲ್ಲಿ ಹೋಗಿ, ಸೊ ಇಲ್ಲಿ ಫೀಲ್ಡ್ ಸ್ಟೇಟಸ್ ಗ್ರೂಪ್, ಸೊ ನೀವು ಅಸೆಟ್ ಎಂಡರಲ್ಲೇ ಅಸೆಟ್ ಅಕೌಂಟ್ಸ್ಗೆ. ಓಕೆ, ಸೊ ಅಕೌಂಟ್ಸ್ ಪೇಬಲ್ಗೆ ಸಪ್ರೇಟ್ ಗ್ರೂಪಿಂಗ್ ಇದೆಯಲ್ಲ, ನಾವು ಅಸೆಟ್ ಅದನ್ನೇ ತಗೊಂಡು ಇಸ್ಕೊ. ಓಕೆ, ವಿಲ್ ಸೆಟ್. Okay, so next copy as and give the one range, enter. ಸೊ ನೆಕ್ಸ್ಟ್ ಏನು ಬರುತ್ತೆ? ಸೊ ಲೈಕ್ ಇನ್ವೆಂಟ್ರಿ, ರಾ ಮೆಟೀರಿಯಲ್ಸ್ ಎಲ್ಲ ಬರುತ್ತಲ್ವಾ. ಸೊ ರಾ ಮೆಟೀರಿಯಲ್ಸು, ಸೊ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಕರೆಂಟ್ ಅಸೆಟ್ ಬರುತ್ತೆ. ಸೊ ಯು ಕ್ಯಾನ್ ಕನ್ಸಿಡರ್ ಇಟ್ ರಾ ಮೆಟೀರಿಯಲ್ಸ್ ಆಲ್ಸೋ ಆಸ್ ಅ ಕರೆಂಟ್ ಅಸೆಟ್, ರೈಟ್. ಓಕೆ, ಸೊ ರಾ ಮೆಟೀರಿಯಲ್ಸು, ಸೊ ಇದು ಯಾವುದೇ ಕಸ್ಟಮರ್ ಅಕೌಂಟಲ್ಲಿ ಬರೋದಿಲ್ಲ. ಸೊ ನೋ ನೀಡ್ ಟು ಮೇಂಟೈನ್ ಆಸ್ ಅ ರೀಕನ್ಸಿಲೇಷನ್ ಅಕೌಂಟ್. ಸೊ ಯು ಕ್ಯಾನ್ ಮೇಂಟೈನ್ ಇಟ್ ಆಸ್ ಅನ್ ಅಸೆಟ್ ರೀಕನ್ಸಿಲೇಷನ್ ಅಕೌಂಟ್ ಇಫ್ ಯು ವಾಂಟ್ ಟು ಮೇಂಟೈನ್ ಇಟ್ ಆನ್ ರೀಕನ್ಸಿಲೇಷನ್. ಓಕೆ, ಸೊ ಅಸೆಟ್ ರೀಕನ್ಸಿಲೇಷನಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲ ಅಂದರೆ, ಸೊ ಇದನ್ನು ಯು ಕ್ಯಾನ್ ಲೀವ್ ಇಟ್ ಬ್ಲ್ಯಾಂಕ್. ಸೊ ಮೇಂಟೈನೇ ಮಾಡಬೇಡಿ. ಓಕೆ, ಸೊ ಇದನ್ನು ನೀವು ನಾರ್ಮಲ್ ಜನರಲ್ ಅಸೆಟಿಂಗ್ ಗ್ರೂಪಲ್ಲಿ ಮಾಡ್ಬೋದು. ಸೊ ಏನಕ್ಕೆ ನಾನು ರೀಕನ್ಸಿಲೇಷನ್ ಅಕೌಂಟ್ನ ಮೇಂಟೈನ್ ಮಾಡಿಲ್ಲ ಅಂದರೆ ರೀಸನ್ ಇತ್ತು. ಏನಕ್ಕೆ ಅಂದರೆ, ಸೊ ಇದು ನೀವು ಮೆಟೀರಿಯಲ್ ಅಂತ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತೀರಾ. ಸೊ ಅಸೆಟ್ ಅಂಡರಲ್ಲಿ ಎಲ್ಲೂ ರೆಕಾರ್ಡ್ ಮಾಡೋದಿಲ್ಲ. ಓಕೆ, ಸೊ ಆ ಟೈಮಲ್ಲಿ ನಿಮಗೆ ರೀಕನ್ಸಿಲೇಷನ್ ಅಕೌಂಟ್ ಅವಶ್ಯಕತೆ ಇರೋದಿಲ್ಲ. ಬಟ್ ಇಫ್ ಯು ವಾಂಟ್ ಟು ಕನ್ಸಿಡರ್ ಇಟ್ ಆನ್ ಲೈಕ್ ಹಾರ್ಡ್ವೇರ್ ಅಥವಾ ಸಮ್ವೇರ್, ಸೊ ದೆನ್ ಯು ಹ್ಯಾವ್ ಟು ಅಸೈನ್ ಇಟ್ ಆನ್ ರೀಕನ್ಸಿಲೇಷನ್ ಅಕೌಂಟ್. ಓಕೆ, ಇಟ್ ಈಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಸೊ ಅವ್ರು ಯಾವ ಥರ ಟ್ರೀಟ್ ಮಾಡ್ತಾರೆ ಅವ್ರ ಅಕೌಂಟ್ಸಲ್ಲಿ ಅಂತ.
ಸೈಟ್. ಓಕೆ, ಸೊ ನೆಕ್ಸ್ಟ್ ಸೊ ಪ್ರೀಪೇಡ್ಸ್ ಏನಾದ್ರೆ ಅದು ಕೂಡ ಕರೆಂಟ್ ಅಸೆಸ್ಸಲ್ಲಿ ಬರುತ್ತೆ. ಓಕೆ, ಓಕೆ, ಸೊ ಪ್ರೀಪೇಡ್ಸ್, ಸೊ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಎಲ್ಲ ಬರುತ್ತಲ್ವಾ. ಸೊ ಇದೆಲ್ಲ ಬರುತ್ತೆ. ಸೊ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂದರೆ ಏನಿರ್ಬೋದು? ಫಾರ್ ಎಕ್ಸಾಂಪಲ್ ನೀವು ಸೊ ನೆಕ್ಸ್ಟ್ ಮಂತ್ ರೆಂಟನ್ನು ಈ ಮಂತ್ನೇ ಪೇ ಮಾಡಿಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಅದು ಕೂಡ ಏನಾಗುತ್ತೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಬರುತ್ತೆ ಆಗುತ್ತೆ. ಸರ್. ಅಥವಾ ನೀವು ಸರ್ ಯಾರ್ದೋ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಮ್ಯೂಟ್ ಮಾಡಿ. ಏನೋ ಡೌಟ್ಸ್ ಇದ್ರೆ ಕೇಳಿ. ಥ್ಯಾಂಕ್ ಯು. ಸೊ ಇವಾಗ ಪ್ರಿಪೇಯ್ಡ್ ಎಕ್ಸ್ಪೆನ್ಸ್ ಏನ್ ಬರುತ್ತೆ ಸರ್? ಸರ್ ನಿಮ್ಮ ವಾಯ್ಸ್ ಕಂಪ್ಲೀಟ್ಲಿ ಬ್ರೇಕ್ ಆಗ್ತಾರೆ, ಏನು ಕೇಳಿಸ್ತಾ ನನಗೆ. ಯಾರಿಗಾದ್ರು ಕೇಳಿಸ್ತಾ ಅವ್ರು ಹೇಳಿದ್ದು? AMC, ವಾಟ್ ಇಸ್ AMC? ಓಕೆ, ಆ್ಯನ್ಯಲ್ ಮೇಂಟೆನೆನ್ಸ್ ಚಾರ್ಜಸ್. ಓಕೆ, ಫೈನ್ ಫೈನ್. ಸೊ ಅದು ಕೂಡ ರಿಸರ್ವ್ ಮಾಡಿಟ್ರೆ ಸೊ ಅಗೇನ್ ಇಟ್ ವಿಲ್ ಕಮ್ಸ್ ಅಂಡರ್. ಎಸ್, ಸೊ ರಿಸರ್ವ್ಸ್ ಮಾಡಿಟ್ಕೊಂಡ್ರೆ ನೀವು ಎಕ್ಸ್ಪೆನ್ಸಸ್ಗೆ ಅಮೌಂಟ್ನ, ಸೊ ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಅನ್ ಅಸೆಟ್. ಓಕೆ, ಸೊ ಇವಾಗ ರೆಂಟ್ ಆಗಿರ್ಬೋದು, ಇನ್ಸೂರೆನ್ಸ್ ಪೇಮೆಂಟ್ ಆಗಿರ್ಬೋದು. ಅಷ್ಟೇ ಯಾಕೆ, ನೀವು ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ಸ್ ತೊಗೊತಿರಲ್ವ, ಸೊ ಯಾವ್ದಾರ OTT ಚಾನಲ್ ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ತೊಗೊತಿರಲ್ಲ, ಆ ಥರ ಏನೇ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು ಸೊ ಇಟ್ ವಿಲ್ ಬಿ ಅನ್ ಕರೆಂಟ್ ಅಸೆಟ್, ರೈಟ್? ಸೊ ಮೊಬೈಲ್ ಸರ್ವಿಸ್, ಸಾರಿ, ಮೊಬೈಲ್ ಚಾರ್ಜಸ್, ಮೊಬೈಲ್ ರೀಚಾರ್ಜ್. ನೋ, ರೀಚಾರ್ಜ್ ಆಲ್ಸೋ ಇಫ್ ಯು ಪೇಯ್ಡ್ ಆನ್ ಅಡ್ವಾನ್ಸ್. ಅಡ್ವಾನ್ಸ್ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಸೊ ಅಗೇನ್ ಇಟ್ ವಿಲ್ ಬಿಕಮ್ಸ್. ನೀವು ಪೋಸ್ಟ್ ಪೇಯ್ಡ್ ತೊಗೊಂಡ್ರೆ ಅಗೇನ್ ಬರಲ್ಲ, ರೈಟ್? ಸೊ ಪ್ರೀಪೇಯ್ಡ್ ಆದರೆ ಸೊ ಯು ಕ್ಯಾನ್ ಕನ್ಸಿಡರ್ ಇಟ್. ಸೊ ಎಲ್ಲ ಬರುತ್ತೆ, ಅದಕ್ಕೆ ನಾವು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಒಂದೇ ಗ್ರೂಪಲ್ಲಿ ಹಾಕ್ಬಿಟ್ಟಿದ್ದೀನಿ ಎಲ್ಲ ಕಂಪ್ಲೀಟ್ ಆಗಿ. ಓಕೆ, ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ರೆಂಟ್ ಆಗಿರ್ಬೋದು, ಇನ್ಸೂರೆನ್ಸ್ ಆಗಿರ್ಬೋದು, ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಸೊ ಇದೆಲ್ಲ ಸೊ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಅದಕ್ಕೆ ಮೇಂಟೈನ್ ಮಾಡಿಬಿಡಿ. ಓಕೆ, ಸೊ ಇದು ಬಿಟ್ಬಿಟ್ಟು ಬೇರೆ ಏನಾದ್ರು ಬೇಕು ಅಂದ್ರೆ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನೀವು 100 ಕ್ರಿಯೇಟ್ ಮಾಡ್ಕೊಳ್ಳಿ GL. ಓಕೆ, ನಾಟ್ ಆನ್ ಇಶ್ಯೂ. ಸೊ ನಾನು ನಿಮಗೆ ಎಕ್ಸಾಂಪಲ್ ಯಾವ್ಯಾವ್ದು ಗ್ರೂಪ್ ಅಂಡರ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಟ್ಬಿಟ್ಟು ಒಂದು ಎಷ್ಟಾಗುತ್ತೋ ಅಷ್ಟು GL ಮ್ಯಾಕ್ಸಿಮಮ್ ನಾನು ಕ್ರಿಯೇಟ್ ಮಾಡಿಬಿಡ್ತೀನಿ. ಸೊ ಇದಾದಮೇಲೆ ಅಗೇನ್ ನಾವು ಮತ್ತೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಸುಮಾರು GLs, ಅದು ನಿಮ್ಗೆ ಹೇಳ್ತೀನಿ ನಾನು. ಓಕೆ, ಯಾ, ಸೊ ದಟ್ ಇಸ್ ವಾಟ್. ಸೊ ಇವಾಗ ನೋಡಿ, ಇವಾಗ ನಾನು GL ಎಡಿಟ್ ಮಾಡೋದು ಹೇಳ್ಬಿಡ್ತೀನಿ. ಓಕೆ, ಸುಮಾರು ಜನ ಅದನ್ನೇ ಕೇಳ್ತಿದ್ದೀರಾ, ಹೇಳ್ಬಿಡ್ತೀನಿ. ಸೊ FS00 ಓಪನ್ ಮಾಡಿದ ತಕ್ಷಣ ಟಿ ಕೋಡು ನೀವೇನೇನು ಗ್ರೂಪಲ್ಲಿ ಕ್ರಿಯೇಟ್ ಮಾಡಿದ್ದೀರಾ GLs ಎಲ್ಲ ಲಿಸ್ಟಲ್ಲಿರುತ್ತೆ. ಓಕೆ, ಸೊ ಎಲ್ಲ ಲಿಸ್ಟಲ್ಲಿರುತ್ತೆ. ಸೊ ನಾವು ಸೊ ಯಾರ ಕೇಳಿದ್ರಲ್ಲ, ಸೊ ಬಿಲ್ಡಿಂಗ್ಸ್ ಬಂದ್ಬಿಟ್ಟು ನೆಕ್ಸ್ಟು ಇದನ್ನು ಎರಡನ್ನೂ ಫರ್ನಿಚರ್ ಅಥವಾ ಲ್ಯಾಂಡ್ ಆರ್ ಬಿಲ್ಡಿಂಗ್ಸ್ ಚೇಂಜಸ್ ಮಾಡ್ತೀನಿ ಅಂದರೆ ಮಾಡ್ಬೋದಾ ಅಂತ. ಸಿ ನೀವೇನು ಚೇಂಜಸ್ ಮಾಡ್ಬೋದು ಅಂತ ಇವಾಗಲೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಇಫ್ ಯು ವಾಂಟ್ ಟು ಡೂ ದ ಚೇಂಜಸ್ ಇನ್ ದ ಡಿಸ್ಕ್ರಿಪ್ಷನ್ ಯು ಕ್ಯಾನ್ ಚೇಂಜ್. ಸೊ ಇಲ್ಲಿ ಹೋಗ್ಬಿಟ್ಟು ಎಡಿಟ್ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಚೇಂಜ್ ದ ಡಿಸ್ಕ್ರಿಪ್ಷನ್. ಬಟ್ ನೀವು ಇಲ್ಲಿ ಅಕೌಂಟಿಂಗಲ್ಲಿ ಯಾವುದು ಚೇಂಜ್ ಮಾಡೋದಕ್ಕಾಗಲ್ಲ, ಬಿಕಾಸ್ ನಂಬರ್ ರೇಂಜ್ ಕ್ಯಾಪ್ಚರ್ ಆಗಿದೆ. ಯು ಕ್ಯಾನಾಟ್ ಚೇಂಜ್ ದ ನಂಬರ್ ರೇಂಜ್. ನಾವು ಐ ವಿಲ್ ಟ್ರೈ ಟು ಚೇಂಜ್ ಇಟ್ ಆ್ಯಂಡ್ ಲಯಬಿಲಿಟೀಸ್, ಐ ವಿಲ್ ಶೋ ಯು. ಸೊ ಇವಾಗ ನೋಡಿ, ಅಸೆಟಲ್ಲಿ ಇದೆ ಇದು, ನಾನು ಕರೆಂಟ್ ಅಸೆಟಿಗೆ ಟ್ರೈ ಮಾಡ್ತೀನಿ ಚೇಂಜ್ ಮಾಡೋದಕ್ಕೆ. ನೋಡಿ ಯಾರು ಬರುತ್ತೆ ನನಗೆ, ಬಿಕಾಸ್ ನಂಬರ್ ರೇಂಜ್ ಪಿಕ್ ಆಗಿದೆ ಅಲ್ವಾ, ಆ್ಯಸ್ ಪರ್ ದ ಗ್ರೂಪ್. ಯು ಕ್ಯಾನಾಟ್ ಚೇಂಜ್ ದಿಸ್. ಓಕೆ, ಆ್ಯಂಡ್ ಮೋರ್ ಓವರ್ ಇವಾಗ ಅದು ಓಕೆ, ಮೋರ್ ಓವರ್ ಇವಾಗ ಲಯಬಿಲಿಟೀಸ್ ಇದೆ ಇಲ್ಲಿ. ಇಫ್ ಯು ವಾಂಟ್ ಟು ಚೇಂಜ್ ಇಟ್ P&L, ಓಕೆ, ಕಾಸ್ಟ್ ಆರ್ ರೆವಿನ್ಯೂ. ಸೊ ಅಗೇನ್ ಐ ವಿಲ್ ಶೋ ಯು ಸೊ ವಾಟ್ ವಿಲ್ ಹ್ಯಾಪನ್. ಸೊ ಇಲ್ಲಿ ನೀವು ಚೇಂಜಸ್ ಮಾಡ್ಬೋದು ಅಕೌಂಟಿಂಗ್ ಟೈಪ್, ಬಟ್ ಇಟ್ ವಿಲ್ ಬಿ ಇಂಪ್ಯಾಕ್ಟ್ ಆನ್ ದಿಸ್ ರೀಕನ್ಸಿಲೇಷನ್ ಅಕೌಂಟ್. ಓಕೆ, ಸೊ ಡೋಂಟ್ ಚೇಂಜ್ ದಿಸ್ ಆ್ಯಸ್ ವೆಲ್. ದಯವಿಟ್ಟು ಯಾರು ಚೇಂಜ್ ಮಾಡಬೇಡಿ, ಬಿಕಾಸ್ ಯಾವಾಗಲೂ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಬ್ಯಾಲೆನ್ಸ್ ಶೀಟಲ್ಲೇ ಇರುತ್ತೆ, P&L ಇರುತ್ತೆ. ಸಿಸ್ಟಮ್ ವಿಲ್ ಅಲೋ ಟು ಚೇಂಜ್, ಬಟ್ ಡೋಂಟ್ ಚೇಂಜ್ ಇಟ್. ಚೇಂಜ್ ಮಾಡಿದ್ರೆ ಇದು ಇಂಪ್ಯಾಕ್ಟ್ ಆಗುತ್ತೆ, ಇಟ್ ವಿಲ್ ಬಿ ಬಿಗ್ ಇಂಪ್ಯಾಕ್ಟ್ ಕಂಪನೀಸಲ್ಲಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ತುಂಬ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಮಾಸ್ಟರ್ ಡೇಟಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲ ತಿಳ್ಕೊಳ್ಳಿ, ಯಾವ GL ಅಕೌಂಟೆಂಟ್ ಟೈಪಲ್ಲಿ ಬರುತ್ತೆ, ಸೊ ನೀವು ಯಾವ ಗ್ರೂಪ್ಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಸೊ ಅದರ್ ದೆನ್ ದಟ್ ಇವೆಲ್ಲ ಚೇಂಜಸ್ ಮಾಡ್ಬೋದು. ಸೊ ಈ ಡಿಸ್ಕ್ರಿಪ್ಷನ್ಸ್ ಎಲ್ಲ ಚೇಂಜಸ್ ಮಾಡ್ಬೋದು, ನಾಟ್ ಆನ್ ಇಶ್ಯೂ. ಆ್ಯಂಡ್ ಕಂಟ್ರೋಲ್ ಡೇಟಾದಲ್ಲಿ ಕೂಡ ಚೇಂಜಸ್ ಮಾಡ್ಬೋದು. ಬಟ್ ಅಗೇನ್ ರಿಕನ್ಸಿಲೇಷನ್ ಅಕೌಂಟ್ GLನ ನೀವು ಚೇಂಜಸ್ ಮಾಡೋದಕ್ಕಾಗಲ್ಲ ಒನ್ಸ್ ಯು ಪೋಸ್ಟೆಡ್ ದ ಟ್ರಾನ್ಸಾಕ್ಷನ್ಸ್ ಆಲ್ರೆಡಿ ಅಮೌಂಟ್ ಪೋಸ್ಟ್ ಆಗಿದೆ ಅಂದರೆ ಅವಾಗ ಮಾಡೋದಕ್ಕಾಗೋದೇ ಇಲ್ಲ. ಸೊ ಅವಾಗ ಡಿಸ್ಕ್ರಿಪ್ಷನ್ ಮಾತ್ರ ಅಲೋ ಮಾಡುತ್ತೆ, ಬೇರೆ ಏನೂ ಅಲೋ ಮಾಡೋದಿಲ್ಲ ಚೇಂಜಸ್ ಮಾಡೋದಕ್ಕೆ. ಓಕೆ, ಪೋಸ್ಟಿಂಗ್ಸ್ ಮಾಡೋದಕ್ಕಿಂತ ಮುಂಚೆ ಮಾಡಬೇಕು.
ಇವಾಗ ನಾವೇನು ಪೋಸ್ಟಿಂಗ್ಸ್ ಮಾಡಲ್ಲ, ಸೊ ಎಲ್ಲ ಅಲೋ ಮಾಡ್ತಾ ಇದೆ. ಓಕೆನಾ? ಸೊ ಇಲ್ಲಿ ಇನ್ನೊಂದು, ಸೊ ನೋಡಿ ಇನ್ನೊಂದು ಮಿಸ್ ಮಾಡಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ಸೊ ಇವಾಗ ಲ್ಯಾಂಡ್ ಬಿಲ್ಡಿಂಗ್ಸ್ ಬಿಡಿ, ಇದು ಬೇಕಾಗಿಲ್ಲ. ದಿಸ್ ಇಸ್ ಆಲ್ಸೋ ಫೈನ್. ಲೆಟ್ ಮಿ ಓಪನ್ ಲಯಬಿಲಿಟೀಸ್. ಓಕೆ, ಸೊ ಇವಾಗ ಕರೆಂಟ್ ಲಯಬಿಲಿಟೀಸಲ್ಲಿ ಅಕೌಂಟ್ಸ್ ಪೇಯಬಲ್ಸ್ ಇದೆ. ಸೊ ಅಕೌಂಟ್ಸ್ ಪೇಯಬಲ್ಸು ನಿಮಗೆ, ಸೊ ನಾನು ಅವಾಗಲೇ ಹೇಳಿದೆ ನಿಮಗೆ, ಸೊ ಇಟ್ ಈಸ್ ಅನ್ ರೀಕನ್ಸಲೇಷನ್ ಅಕೌಂಟ್ ಅಂತ. ಇವಾಗ ನಾನು ವೆಂಡರ್ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಇಫ್ ಐ ಆಕ್ಟಿವ್ ದಿಸ್, ಐ ವಿಲ್ ಟ್ರೈ ಟು ಸೇವ್ ನಾವು, ಐ ವಿಲ್ ಶೋ ಯು. ಓಕೆ, ಸೊ ಇದು ನೀವು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ನೀವು ಆ್ಯಕ್ಟಿವ್ ಎನೇಬಲ್ ಮಾಡಿದ್ರೆ, ಸೊ ಇಲ್ಲಿ ನಿಮಗೊಂದು ಎರರ್ ಬರ್ತಾರೆ. ಏನಂತ, ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ನಾಟ್ ಡಿಫೈನ್ ಫಾರ್ ರೀಕನ್ಸಲೇಷನ್ ಅಕೌಂಟ್ ಅಂತ. ಅಂದರೆ ರೀಕನ್ಸಲೇಷನ್ ಅಕೌಂಟ್ ಆಗಿ ನೀವು ಯಾವುದಾದ್ರೂ ಒಂದು GL ನ ಡಿಫೈನ್ ಮಾಡಿದ್ರೆ, ಅದು ನಿಮಗೆ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡೋದಕ್ಕೆ ಬಿಡಲ್ಲ. ಓಕೆ, ಸೊ ಏನಿದು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಅಂದರೆ, ಸೊ ನಿಮಗೆ ಪೋಸ್ಟಿಂಗ್ಸ್ ಮಾಡಿದಾಗ, ಸೊ ದೆರ್ ವಿಲ್ ಬಿ ಆನ್ 2 ಆಪ್ಷನ್ಸ್. ಒನ್ ಈಸ್ ಓಪನ್ ಐಟಮ್, ಒನ್ ಈಸ್ ಕ್ಲಿಯರ್ಡ್ ಐಟಮ್. ಓಕೆ, ಅದು ಓಪನ್ ಐಟಮ್ ನಿಮಗೆ ಸಪ್ರೇಟ್ ಲೈನ್ ಐಟಮ್ಸಲ್ಲಿ ತೋರಿಸುತ್ತೆ, ಸೊ ಕ್ಲಿಯರ್ಡ್ ಐಟಮ್ಸ್ನ ಸಪ್ರೇಟ್ ಲೈನ್ ಐಟಮ್ಸಲ್ಲಿ ತೋರಿಸುತ್ತೆ. ಸೊ ಆ ಥರ ಶೋ ಅಪ್ ಆಗಬೇಕು ಅಂದರೆ, ಸೊ ನೀವು ಇಲ್ಲಿ ಎನೇಬಲ್ ಮಾಡಬೇಕು. ಓಕೆ, ಸೊ ಇದು ಕೆಲವೊಂದಕ್ಕೆ ಮ್ಯಾಂಡೇಟ್ರಿ, ಅದು ಯಾವುದಕ್ಕೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ ನಾನು. ಸೊ ಯಾವುದಕ್ಕೆ ಮ್ಯಾಂಡೇಟ್ರಿ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಅವಾಗ ನೀವು ಕಂಪಲ್ಸರಿ ಮೇಂಟೈನ್ ಮಾಡಲೇಬೇಕು. ಓಕೆ, ಸೊ ಇಲ್ಲಾಂದರೆ ನಿಮಗೆ ಎರರ್ ಏನು ಬರಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ, ಬಟ್ ಪೋಸ್ಟಿಂಗ್ಸಲ್ಲಿ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ. ನಿಮಗೆ ಗೊತ್ತಾಗೋದಿಲ್ಲ ಯಾವುದು ಎಷ್ಟು ಓಪನ್ ಐಟಮಲ್ಲಿದೆ, ಎಷ್ಟು ಕ್ಲಿಯರ್ ಐಟಮಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಮೇಂಟೈನ್ ಮಾಡಲೇಬೇಕು. ಓಕೆ, ಅದು ನಿಮ್ಗೆ ಹೇಳ್ತೀನಿ ನಾನು ಯಾವ ಥರ ಅಂತ. ನೆಕ್ಸ್ಟು ಅದು ಎಲ್ಲೆಲ್ಲಿ ಬರುತ್ತೆ ಅಂದರೆ, ಟ್ಯಾಕ್ಸ್ GLs ಮಾಡಿದಾಗ ಬರುತ್ತೆ ಆ್ಯಂಡ್ ಬ್ಯಾಂಕ್ ಅಕೌಂಟ್ GLsಲ್ಲಿ ಬರುತ್ತೆ. ಅವಾಗ ನೀವು ಮೇಂಟೈನ್ ಮಾಡಲೇಬೇಕು ಓಪನ್ ಐಟಮ್ ಮ್ಯಾನೇಜ್ಮೆಂಟ್. ಸೊ ಅಪಾರ್ಟ್ ಫ್ರಮ್ ದಿಸ್ ನೀವು ಇವಾಗ ನೋಡಿ, ಸೊ ಸ್ಯಾಲ್ರಿ ಪೇಯಬಲ್ಸ್ ನಾವು ರೀಕನ್ಸಲೇಷನ್ GLs ಅಕೌಂಟಾಗಿ ಮೇಂಟೈನ್ ಮಾಡಿದ್ದೀವಿ, ಆ್ಯಂಡ್ ಲೋವರ್ ಪೇಯಬಲ್ಸ್ ಕೂಡ ರೀಕನ್ಸಲೇಷನ್ GLs ಆಗಿ ಮೇಂಟೈನ್ ಮಾಡಿದ್ದೀವಿ. ಅದೇ ನೀವು ಇವಾಗ ಕಮಿಷನ್ ಅಥವಾ ಏನಾದರೂ ಈ ಪ್ರೀಪೇಯ್ಡ್ ರೆಂಟ್ ನಾವೆಲ್ಲ ಪೇ ಮಾಡಿದ್ರೆ ಹೆಂಗೋ, ಆ ಥರ ನೀವು ಪ್ರೀಪೇಯ್ಡ್ ಇರೋದನ್ನ ನೀವು ರಿಸೀವ್ ಮಾಡ್ಕೊಂಡಿದ್ರು ಕೂಡ ನಿಮಗೆ ಅದು ಲಯಬಿಲಿಟೀಸ್ ಬರುತ್ತೆ. ಸೊ ಅವಾಗ ಅದನ್ನು ನೀವು ರೀಕನ್ಸಲೇಷನ್ ರೆಕಾರ್ಡ್ ಮಾಡಿಲ್ಲ ಅಂದರೆ ಓಪನ್ ಐಟಮ್ ಮ್ಯಾನೇಜ್ಮೆಂಟಲ್ಲಿ ಮೇಂಟೈನ್ ಮಾಡ್ಬೋದು. ಅದು ನಿಮಗೆ ಹೇಳ್ತೀನಿ ನಾನು. ಸೊ ಇವಾಗ ಕರೆಂಟ್ ಅಸೆಟ್ಸ್ಗೆ ಬರೋಣ. ಸೊ ಕರೆಂಟ್ ಅಸೆಟ್ಸ್ಗೆ ಬಂದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಇದೆ. ಸೊ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ನಾವು ಯಾವುದೂ ರೀಕನ್ಸಲೇಷನ್ GLಗೆ ಇಲ್ಲಿ ಅಸೈನ್ ಮಾಡಿಲ್ಲ. ಸೊ ನಾವು ಯು ಕ್ಯಾನ್ ಮೇಕ್ ಇಟ್ ಆಸ್ ಅನ್ ಓಪನ್ ಐಟಮ್. ಸೊ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ ಪೋಸ್ಟಿಂಗ್ ಮಾಡಿದಾಗ ಮತ್ತೆ. ಸೊ ಯು ಟ್ರೈ ಟು ಸೇವ್ ಇಟ್. ಇವಾಗ ಸಿಸ್ಟಮ್ ನಿಮ್ಗೆ ಅಲೋ ಮಾಡ್ತು, ಬಿಕಾಸ್ ರೀಕನ್ಸಲೇಷನ್ GL ಅಕೌಂಟ್ನ ನಾವು ಅಸೈನ್ ಮಾಡಿಲ್ಲ. ಓಕೆ, ನಾಟ್ ರಿಕ್ವೈರ್ಡ್ ಅಟ್ ಆಲ್. ಸೊ ನಾನು ನಿಮಗೆ ತೋರಿಸ್ತೀನಿ ಏನಕ್ಕೆ ಅಂತ. ಸೊ ಇದನ್ನು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಕ್ಕೆ ಅಂತ. ಬಟ್ ನಿಮಗೆ ಇಂಪ್ಯಾಕ್ಟ್ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಪೋಸ್ಟಿಂಗ್ಸ್ ಮಾಡಿದ್ಮೇಲೆ ಮತ್ತೆ ಇಂಪ್ಯಾಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಏನಕ್ಕೋಸ್ಕರ ಅದು ನಾನು ಎನೇಬಲ್ ಡಿಸೇಬಲ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮತ್ತೆ. ಓಕೆ, ಸೊ ಇವಾಗ ನಾನು ಇಷ್ಟು GLs ಕ್ರಿಯೇಟ್ ಮಾಡೋದು ಅರ್ಥ ಆಗಿದೆಯಲ್ಲ, ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ GL ಕ್ರಿಯೇಷನ್ಸಲ್ಲಿ? ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು, ಸೊ ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದೆಯಾ? ಸೊ ಇನ್ನು ರೆವಿನ್ಯೂಗೆ ಮಾಡಬೇಕು, ಎಕ್ಸ್ಪೆನ್ಸಸ್ಗೆ ಮಾಡಬೇಕು. ಸೊ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ರೆವಿನ್ಯೂ ಎಕ್ಸ್ಪೆನ್ಸಸ್ ಮಾಡೋಣ, ಟ್ಯಾಕ್ಸ್ ರಿಲೇಟೆಡ್ GLs ಕೂಡ ಮಾಡೋಣ. ಸೊ ಇವಾಗ ಇದರಲ್ಲಿ ಪರ್ಟಿಕ್ಯುಲರಾಗಿ ಏನಾದ್ರು ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಗ ನಾನು ಇವಾಗ GL ಅಕೌಂಟಿಂಗ್ ಗ್ರೂಪ್ ಆಗಿರ್ಬೋದು ಅಥವಾ GL ಅಕೌಂಟ್ ಕ್ರಿಯೇಟ್ ಮಾಡಿರೋದು, ರೀಕನ್ಸಲೇಷನ್ನು, ಅಕೌಂಟ್ಸ್ ಟೈಪ್ಸು, ಸೊ ಇದ್ರ ಬಗ್ಗೆ ಯಾರಾದರೂ ಡೌಟ್ಸ್ ಇದೆಯಾ? ಸ್ಟೆಪ್ಸಾ? ಏನು ಡೌಟ್ಸ್ ಇದೆ ನಿಮಗೆ? ಎಸ್ ಸುನಿಲ್, ಯು ಆರ್ ಕರೆಕ್ಟ್, ರೈಟ್. ಸೊ ವೆನ್ ವಿ ಆರ್ ಡೂಯಿಂಗ್ ದ ಬ್ಯಾಂಕ್ ರಿಕನ್ಸಲೇಷನ್, ಸೊ ಅವಾಗ ಬೇಕು. ಸೊ ರೈಟ್, ಸೊ ಅದಕ್ಕೆ ನಾನು ಬ್ಯಾಂಕ್ ಅಕೌಂಟ್ ಡಿಫೈನ್ ಮಾಡಿಲ್ಲ. ಸೊ ಬ್ಯಾಂಕ್ ಅಕೌಂಟ್ ಡಿಫೈನ್ ಮಾಡಿದ್ಮೇಲೆ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್. ಓಕೆ, ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನೇ ಹೇಳಿದ್ದು, ಆ ಸಿನಾರಿಯೋಸ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಅಂತ. ಓಕೆ, ಸೊ ಇವಾಗ ಯಾರು, ಓಕೆ ಫೈನ್. ಸೊ ಯು ಕ್ಯಾನ್ ಕಾಲ್ ಮಿ ಟುಮಾರೋ, ನಾಟ್ ಅನ್ ಇಶ್ಯೂ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್. ಸೊ ಬೇರೆ ಯಾರಿಗಾರು ಡೌಟ್ಸ್ ಇದೆಯಾ? ಸೊ ಕಾಲ್ ಮಿ ಇನ್ ದ ಮಾರ್ನಿಂಗ್ ಸರ್. ಓಕೆ, ಡೋಂಟ್ ಕಾಲ್ ಮಿ ಆಫ್ಟರ್ನೂನ್. ಸೊ ಮಾರ್ನಿಂಗಲ್ಲೇ ಕಾಲ್ ಮಾಡಿ. ಸೊ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಸೊ ದೆನ್ ಯು ಗೈಸ್ ಪ್ರಾಕ್ಟೀಸ್. ಸೊ ವಾಟ್ ಎವರ್. ಸರ್ ವಾಯ್ಸ್ ಕೇಳಿಸ್ತಿದೆ ಸರ್ ಇವಾಗ? ಕೇಳಿಸ್ತಾ ಇದೆ ಸುನಿಲ್, ಕೇಳಿಸ್ತಾ ಇದೆ, ಹೇಳಿ. GL ಕ್ರಿಯೇಟ್ ಕಂಟ್ರೋಲ್ ಇದೆ ಸರ್. ಏನು ಬ್ರೇಕ್ ಆಯಿತು, ಏನು ಹೇಳಿ? GL ಇಲ್ಲ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ ಬೇರೆ ಯಾರಿಗಾದ್ರು ಅವ್ರದ್ದು ವಾಯ್ಸ್? ಬ್ರೇಕ್ ಆಗ್ತಾ ಇದೆ ಸರ್. ಓಕೆ, ಸೊ ಏನೋ ಇಶ್ಯೂ ಇದೆ ನೋಡಿ ಸುನಿಲ್. ಓಕೆ, ಸೊ ನಾಳೆ ಕಾಲ್ ಮಾಡಿ ಬೇಕಾದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾರಿಗಾದ್ರೂ. ಓಕೆ ಫೈನ್, ಗುಡ್.
ಓಕೆ, ಬೇರೆ ಯಾರಿಗಾದ್ರು ಇಶ್ಯೂಸ್ ಇದೆಯಾ? ಓಕೆ, ಫೈನ್. ಸೊ ಜಿ ಎಲ್ ಅಕೌಂಟ್ನ ಮೇಂಟೈನ್ ಮಾಡಿ. ಸೊ ನಾಳೆ ನಾನು ನಿಮಗೆ ಬೇರೆ ಜಿ ಎಲ್ ಅಕೌಂಟ್ಸ್ ಬಗ್ಗೆ ಹೇಳ್ತೀನಿ. ಸೊ ನಾನು ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಎಲ್ಲ ಬ್ಯಾಂಕ್ ಅಕೌಂಟ್ಸ್ ಯಾವ ಥರ ಡಿಫೈನ್ ಮಾಡಬೇಕು, ಟ್ಯಾಕ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಅದ್ರ ಬಗ್ಗೆ. ಓಕೆ, ಫೈನ್ ದೆನ್. ಸೊ ವಿಲ್ ಎಂಡ್ ಅಪ್ ದ ಕಾಲ್ ಫಾರ್ ದ ಡೇ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಬಾಯ್, ಗುಡ್ ನೈಟ್.